ಜೈನ ಕಾಶಿ, ಶಿಕ್ಷಣ ಕಾಶಿ, ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಸರಳ ಸಜ್ಜನಿಕೆಯ ಜನಪ್ರಿಯ ಶಾಸಕರು ಉಮಾನಾಥ್ ಕೋಟ್ಯಾನ್. ಕಷ್ಟ ನಷ್ಟಗಳೇನು, ಬದುಕೇನು, ಜೀವನ ಏನು, ಸಮಸ್ಯೆ ಏನು ಅಂತೆಲ್ಲ ಅರ್ಥ ಮಾಡಿಕೊಂಡು ಬಂದವ ನಾನು. ಬಾಲ್ಯದಲ್ಲಿ ಕಷ್ಟದ ಸರಮಾಲೆಯಲ್ಲಿ ಬೆಳೆದು 2 ದಿನ ಊಟದ ಜೀವನ ನಡೆಸಲು ಹಳ್ಳಿಯಿಂದ ಮಂಗಳೂರು ಸಿಟಿಗೆ ಬಂದು ತಮ್ಮ ಹರಿತವಾದ ಮಾತಿನ ಮೂಲಕ ರಾಜಕೀಯ ನಾಯಕರ ಮನಗೆದ್ದು ಸಂಘದ ಸ್ವಯಂ ಸೇವಕರಾಗಿ ತಳಮಟ್ಟದ ಕಾರ್ಯಕರ್ತರಾಗಿ ಮಂಗಳೂರು ಸೂರತ್ಕಲ್ ಭಾಗದಲ್ಲಿ 10 ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ನಂತರ ಹಿರಿಯರ ಮಾರ್ಗದರ್ಶನದಂತೆ 2013ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಪಡೆದುಕೊಂಡು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು. ಅಂದು ಕಡಿಮೆ ಅಂತರಗಳಲ್ಲಿ ಸೋತರೂ ಛಲಬಿಡದ ಉಮಾನಾಥ್ ಕೋಟ್ಯಾನ್ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡಿ ಪಕ್ಷ ಸಂಘಟನೆ ಮಾಡಿ 2018ರಲ್ಲಿ ಮೂಡುಬಿದ್ರೆಯಲ್ಲಿ ಕಮಲದ ಬಾವುಟವನ್ನ ಹಾರಿಸಿದ್ರು. ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸೌಧ ಪ್ರವೇಶಿಸಿದ್ರು. ಮತ್ತೆ 2023ರಲ್ಲೂ ಗೆದ್ದು ಇದೀಗ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಶಾಸಕ ಉಮಾನಾಥ್ ಕೋಟ್ಯಾನ್ ಕಳೆದ 2 ಅವಧಿಯಲ್ಲಿ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ತಂದಿದ್ದಾರೆ ಎನ್ನೋ ಒಂದು ಸಣ್ಣ ಪಠ್ಯನ್ನ ತಮ್ಮ ಮುಂದೆ ಬಿಚ್ಚಿಡುವ ಕೆಲಸ ಮಾಡ್ತೇವೆ, ಕೇಳಿ. 12 ಕೋಟಿ ವೆಚ್ಚದಲ್ಲಿ ಮೂಡುಬಿದ್ರೆ ತಾಲೂಕು ಆಡಳಿತ ಸೌಧ, 5 ಕೋಟಿ 50 ಲಕ್ಷ ವೆಚ್ಚದಲ್ಲಿ ಮೂಡುಬಿದ್ರೆ ತಾಲೂಕು ಪಂಚಾಯತ್ ಕಟ್ಟಡ ನಿರ್ಮಾಣ, 4 ಕೋಟಿ 50 ಲಕ್ಷ ವೆಚ್ಚದಲ್ಲಿ ಮೂಡುಬಿದ್ರೆ ಪ್ರವಾಸಿ ಮಂದಿರ, 57 ಕೋಟಿ 66 ಲಕ್ಷ ವೆಚ್ಚದಲ್ಲಿ ಅಮೃತ್ ಯೋಜನೆ 2.0, 12 ಕೋಟಿ ವೆಚ್ಚದಲ್ಲಿ ಮುಲ್ಕಿ ತಾಲೂಕು ಆಡಳಿತ ಸೌಧ, 2 ಕೋಟಿ 5 ಲಕ್ಷ ವೆಚ್ಚದಲ್ಲಿ ಮುಲ್ಕಿ ಪ್ರವಾಸಿ ಮಂದಿರ, 36 ಕೋಟಿ 96 ಲಕ್ಷ ವೆಚ್ಚದಲ್ಲಿ ಮುಲ್ಕಿ ಅಮೃತ್ ಯೋಜನೆ, 30 ಕೋಟಿ ವೆಚ್ಚದಲ್ಲಿ ಕಟೀಲು ದೇವಸ್ಥಾನದ ರಸ್ತೆ ಮತ್ತು ಇತರ ಅಭಿವೃದ್ಧಿ, 55 ಕೋಟಿ 55 ಲಕ್ಷ ವೆಚ್ಚದಲ್ಲಿ ಕಿನ್ನಿಗೋಳಿ ಅಮೃತ್ ಯೋಜನೆ, 20 ಕೋಟಿ ವೆಚ್ಚದಲ್ಲಿ 3 ಕಾವೇರಿ ಪಲಿಮಾರು ರಸ್ತೆ, 75 ಕೋಟಿ 81 ಲಕ್ಷ ವೆಚ್ಚದಲ್ಲಿ ಬಜ್ಪೆ ಅಮೃತ್ ಯೋಜನೆ. ಇದರ ಜೊತೆಗೆ ಹಳ್ಳಿಗಳ ರಸ್ತೆಗೆ ಕಾಂಕ್ರೀಟೀಕರಣ, ಕಲೆ ಸಂಸ್ಕೃತಿಗೆ ಒತ್ತು, ಕಂಬಳ ಕ್ರೀಡೆಗೆ ಪ್ರೋತ್ಸಾಹ, ಮಠ ಮಂದಿರಗಳ ಜೀರ್ಣೋದ್ಧಾರ, ಶಾಲಾ ಕಾಲೇಜುಗಳ ಬೆಳವಣಿಗೆಗೆ ಸಹಾಯ, ಸರ್ಕಾರದ ಅನುದಾನದ ಗುದ್ದಾಟದ ನಡುವೆಯೂ ಕೋಟಿ ಕೋಟಿ ದುಡ್ಡು ಹೊತ್ತು ತಂದ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಶಾಸಕ ಉಮಾನಾಥ್ ಕೋಟ್ಯಾನ್. ಚುನಾವಣೆಯಲ್ಲಿ ಹೋದ ಸಲಕ್ಕಿಂತ ಇನ್ನೂ ಜಾಸ್ತಿ ಲೀಡಲ್ಲಿ ಅವರು ವಿನ್ ಆಗ್ತಾರೆ. ಈಗ ರೋಡಲ್ಲಿ ನಿಂತರೆ ಯಾರು ಮಾತಾಡಿದ್ರು ಕೂಡ ಶಾಸಕರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಬರುವುದಿಲ್ಲ. ಅಭಿವೃದ್ಧಿಯಲ್ಲಿ ಒಂದು ತಪ್ಪು ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ಬಡವರಿಗೆ ಬಗ್ಗರಿಗೆ ಏನಾದರೂ ಹೇಳಿದರೆ ಅವರು ನಿರಾಕರಿಸುವುದಿಲ್ಲ. ಹೇಳಿದರೆ ಇಮಿಡಿಯೇಟ್ಲಿ ಅವರು ಅದರ ಏನು ಕೆಲಸ ಆಗಬೇಕಾ ಅದನ್ನು ಮಾಡಿಕೊಡ್ತಾರೆ ಅವರು. ಒಬ್ಬ ಆದರ್ಶ ಶಾಸಕ ಅಂದರೆ ಉಮಾನಾಥ್ ಕೋಟ್ಯಾನ್. 64 ವರ್ಷದ ಇತಿಹಾಸದಲ್ಲಿ ಇಂಥ ಒಬ್ಬ ಪ್ರಾಮಾಣಿಕ ಶಾಸಕ ನಾನು ನೋಡಲೇ ಇಲ್ಲ. ಮುಂದಿನ ಚುನಾವಣೆ ಇವರೇ ಗೆಲ್ತಾರೆ, ಮತ್ತೆ ಅವರೇ ಗೆಲ್ತಾರೆ. ಮತ್ತೆ ಯಾರು? ಅವರಿಗೆ ಟಿಕೆಟ್, ಯಾವ ಸಮಸ್ಯೆ ಇಲ್ಲ. ಆದರೆ ಬಸ್ ಫ್ರೀ, ಕರೆಂಟ್ ಫ್ರೀ, ಮತ್ತೆಂತ ಎಜುಕೇಷನ್ ಫ್ರೀ, ಅದೆಲ್ಲ ಎಜುಕೇಷನ್ ಫ್ರೀ ಬರಲೇ ಇಲ್ಲ, ಯಾರಿಗೂ ಸಿಗೋದಿಲ್ಲ. ಅದೆಲ್ಲ ಫ್ರೀ ಡೋಂಗಿ, ಅದು ಎಲ್ಲಿ ಯೂಸೇ ಆಗಲಿಲ್ಲ. ಅದು ಇಲ್ಲಿ ಯಾರು ನಿಂತರು, ಲೈಟ್ ಕಂಬ ನಿಂತರು ಬಿಜೆಪಿಯೇ ಬರುದು. ಗ್ಯಾರಂಟಿ ನಮ್ಮ ಚಡ್ಡಿಯಿಂದ ಜಾರಿಸಿದ್ದಾರೆ. ಗ್ಯಾರಂಟಿ ಅಂತ ಕೊಡುದು, ನಮ್ದು ಗಂಡಸರದ್ದು ಕಿತ್ತು ಹೆಂಗಸರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ, ಮತ್ತೆ ಎಂತದ್ದು. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಪುರ್ಮಠ್. ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನ ಕಾಶಿ, ಶಿಕ್ಷಣ ಕಾಶಿ, ಮುಲ್ಕಿ ಮೂಡಬಿದ್ರಿ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ 2 ಬಾರಿ ಅಂದರೆ 2018ರಲ್ಲಿ 2023ರಲ್ಲಿ ಸತತ 2 ಬಾರಿ ಶಾಸಕರಾಗಿ ಮುಲ್ಕಿ ಮೂಡಬಿದ್ರಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿರುವಂತಹ ಉಮಾನಾಥ್ ಕೋಟ್ಯಾನ್ ಅವರು. ಹಾಗಾದರೆ ಉಮಾನಾಥ್ ಕೋಟ್ಯಾನ್ ಅವರು ಕಳೆದ 2 ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮುಲ್ಕಿ ಮೂಡಬಿದ್ರಿ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿದ್ದಾರೆ, ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ, ಇಲ್ಲಿನ ಜನ ಏನಂತಾರೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ.
ಸರ್, ಈ ಕ್ಷೇತ್ರದ ಶಾಸಕರು ಉಮಾನಾಥ್ ಕೋಟ್ಯಾನವರು ಕಂಬಳಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಟ್ಟಿದ್ದಾರೆ, ಹೇಗೆ ಏನು ಹೇಳ್ತೀರಂತ? ನೋಡಿ, ಈ ಕಂಬಳದ ಕರೆ ಅಂದರೆ ಇಲ್ಲಿ ಯಾರು ಶಾಸಕರಾಗ್ತಾರೆ ಅವರು ಕಂಬಳದ ಅಧ್ಯಕ್ಷರು. ಮೊದಲು ಅಭಯ್ ಚಂದ್ರ ಜೈನ್ ಇದ್ದರು, ಅವರೊಂದು 15 ವರ್ಷ ಅವರು ಮಾಡಿದರು. ಈಗ ಶಾಸಕರಾದ ಉಮಾನಾಥ್ ಕೋಟ್ಯಾನವರು ನೆರವೇರಿಸಿದ್ದಾರೆ. ಯಾರು ಶಾಸಕರಾಗ್ತಾರೆ ಅವ್ರಿಗೆ ಈ ಕಂಬಳದ ಅಧ್ಯಕ್ಷರು. ಮುಂಚೆ ಈ ಕರೆಯೊಂದು ಮಣ್ಣಿನ ಕರೆ ಇತ್ತು, ಸ್ವಲ್ಪ ಹಗಲ ಇತ್ತು. ನಾವು ಕಳೆದ ವರ್ಷ ಈ ಕರೆಗೆ ಒಂದು 25-30 ಲಕ್ಷ ಖರ್ಚು ಮಾಡಿ ಕರೆ ಸ್ವಲ್ಪ ಹಗ್ಗಳವನ್ನು ಸ್ವಲ್ಪ ಸಪ್ರ ಮಾಡಿದ್ದೇವೆ. ಮತ್ತು ಕೋಣಕ್ಕೆ ಹೋಗುವಲ್ಲ ರಸ್ತೆಯನ್ನು ಸರಿ ಮಾಡಿದ್ದೇವೆ. ಇಲ್ಲಿ ಸ್ಟೇಜಿಗಿಂತ ಮೊದಲು ಇಲ್ಲಿ ಕೋಣ ಕಟ್ಟಲಿಕ್ಕೆಲ್ಲ ಜಾಗ ತುಂಬ ಕಡಿಮೆ ಇತ್ತು. ಆವಾಗ ಮೇಲ್ಗಡೆ ಎಲ್ಲ ಗುಡ್ಡವೆಲ್ಲ ತೆಗೆದು ಒಂದು 50-60 ಜೋಡಿ ಕೋಣಗಳಿಗೆ ಜಾಗವನ್ನು ಲೆವೆಲ್ ಮಾಡಿಕೊಟ್ರು. ಮತ್ತು ಅವರ ಪ್ರತಿ ವರ್ಷದಲ್ಲಿ ಏನಾದರೂ ಒಂದು ವರ್ಕಿಂಗ್ ಮಾಡ್ತಾಯಿರ್ತಾರೆ. ಹಬ್ಬಕ್ಕೆ ಮೂರ್ತಿ ಇತ್ತು, ಅದಕ್ಕೊಂದು 4-5 ಲಕ್ಷ ಅದಕ್ಕೆ ಖರ್ಚು ಮಾಡಿದರು. ಶೌಚಾಲಯ ಒಂದು 18 ಶೌಚಾಲಯ ಮಾಡಿದರು. ಮತ್ತು ಸ್ಟೇಜಿಗೆ MRPL CS ಫಂಡಿಂದ ಒಂದು 60 ಲಕ್ಷ ತಂದು ಕೊಟ್ಟರು. ಮತ್ತು ಕಾಂಪೌಂಡ್ ವಾಲ್ಗೆ ಕೂಡ ಒಂದು 50 ಲಕ್ಷ ಖರ್ಚು ಮಾಡಿದ್ದಾರೆ. ಪ್ರತಿ ವರ್ಷ ಏನಾದರೂ ಒಂದು ಯೋಜನೆ ಹಾಕಿ ಈ ಕ್ಷೇತ್ರಕ್ಕೆ ಇದು ಮಾಡ್ತಿರ್ತಾರೆ. ಏನು ಕಂಬಳಕ್ಕೆ ಏನೇ ಬೇಕಾದ ಸಮಸ್ಯೆಗೆ ಇದ್ರೂ ಭೇಟಿ ಮಾಡಿದ್ರೆ ಸ್ಪಂದನೆ ಮಾಡ್ತಾರೆ? ಸ್ಪಂದನೆ ಮಾಡ್ತಾರೆ. ಏನಾದರೂ ಕೋಣದ ಯಜಮಾನರು ನನ್ನ ಹತ್ರ ಹೇಳುವಾಗ ನಾನು ಅವರ ಹತ್ರ, ಮತ್ತು ಇಲ್ಲಿ ನಮ್ಮ ಕಾರ್ಯದರ್ಶಿಯಾದ ರಂಜಿತ್ ಪೂಜಾರಿ ಇದ್ದಾರೆ, ಅವರ ಹತ್ರ ಕೂಡ ಹೇಳ್ತೇನೆ. ಅವರ ಗಮನಕ್ಕೆ ತಂದು ನಾನಿಲ್ಲಿ ಒಂದು 15 ವರ್ಷದಲ್ಲಿ ಮೇಂಟೆನೆನ್ಸ್ ನೋಡ್ಕೊಂಡು ಇದ್ದೇನೆ. ಹೇಗಿದೆ ಸರ್ ಜನಾಭಿಪ್ರಾಯ ಅವ್ರ ಬಗ್ಗೆ, ಉಮಾನಾಥ್ ಕೋಟ್ಯಾನವ್ರ ಬಗ್ಗೆ? ಅಭಿಪ್ರಾಯ ಅಂದರೆ ಅವರು ಬಂದ ಮೇಲೆ ಪ್ರತಿಯೊಂದು ವರ್ಷದಲ್ಲಿ ಒಂದೊಂದು ಅಭಿವೃದ್ಧಿ ಆಗ್ತಾ ಉಂಟಲ್ಲ, ಅದರಲ್ಲಿ ಜನಗಳಿಗೆ ತುಂಬ ಖುಷಿ ಆಗ್ತಾ ಉಂಟು. ನಾನು ಹೇಳಿದಲ್ಲ, ಮೊದಲ ಕರೆ ಮಣ್ಣಿನ ಕರೆ, ಅದು ಕೂಡ ಕರೆ 15 ವರ್ಷ ಒಳ್ಳೆಯ ಇರ್ತಿತ್ತು. ಅದು ಮಣ್ಣೆಲ್ಲ ಸವಿದುಕೊಂಡು ಹೋಗುವಾಗ ಕೋಣಗಳಿಗೆ ಓಡಲಿಕ್ಕೆಲ್ಲ ಅದು ದಂಡೆ ಎಲ್ಲ ಹೋಗುವಾಗ ಅದೆಲ್ಲ ಹೋಗ್ತಿತ್ತು. ಅದಕ್ಕೆ ಕಳೆದ ವರ್ಷ ನಾವು ಇದೇ ಉಮಾನಾಥ್ ಕೋಟೆ ಹತ್ರ ಹೇಳುವಾಗ ವಸ್ತು ಕರೆ ಮಾಡುವಂತ ಹೇಳಿ ಅವರೇ ಇದು MRPL CR ಫಂಡಿಂದ ಒಂದು 60 ಲಕ್ಷ ಅನುದಾನ ತಂದು ಈ ಕರೆಯನ್ನು ರಿಪೇರಿ ಮಾಡಿದರು. ಕ್ಷೇತ್ರದ ಶಾಸಕರು ಯಾರು ಅಂತ? ಉಮಾನಾಥ್ ಕೋಟ್ಯಾನ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೌದು, ತುಂಬ ಎಲ್ಲ ಅಭಿವೃದ್ಧಿಯಾಗಿದೆ. ಮತ್ತು ರೋಡಿದ್ದು, ಚರಂಡಿ ವ್ಯವಸ್ಥೆ ಎಲ್ಲ ತುಂಬ ಪರ್ಫೆಕ್ಟಾಗಿ ಕೆಲಸ ಮಾಡಿದ್ದಾರೆ. ಸೂಪರ್. ತಾವೊಬ್ಬರು ಆಟೋ ಚಾಲಕರಾಗಿ ತಮ್ಮ ಆಟೋ ಚಾಲಕರ ಸಂಘಕ್ಕೆಲ್ಲ ಹೇಗೆ ಸಹಾಯ ಮಾಡಿದಾರಂತ? ಮಾಡಿದ್ದಾರೆ. ನಮಗೆ ಈ ಕೊರೋನಾ ಟೈಮಲ್ಲಿ ತುಂಬ ಉಪಕಾರ ಮಾಡಿದ್ದಾರೆ. ಕಿಟ್ ಎಲ್ಲ ಕೊಟ್ಟು ತುಂಬ ಸಹಕಾರ ಮಾಡಿದ್ದಾರೆ. ಹೇಗಿದೆ ಸರ್ ಅವ್ರ ಬಗ್ಗೆ ಜನಾಭಿಪ್ರಾಯ ಇಡೀ ವಿಧಾನಸಭಾ ಕ್ಷೇತ್ರದಾದ್ಯಂತ? ಒಳ್ಳೆ ಅಭಿಪ್ರಾಯ ಉಂಟು. ಎಲ್ಲರಿಗೂ ಬೇಕಾದವರು ಯಾವಾಗಲೂ ಒಂದು ಕಾಲ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಜನಸಾಮಾನ್ಯರ ಕೈಗೆ ಸಿಗ್ತಾರಾ? ಸಿಗ್ತಾರೆ. ಯಾಕಂದ್ರೆ ಶಾಸಕರಾದವರು ಬೆಂಗಳೂರಲ್ಲಿ ಜಾಸ್ತಿ ಇರ್ತಾರೆ, ಚುನಾವಣೆ ಟೈಮಲ್ಲಿ ಬರ್ತಾರೆ ಅಂತ. ಇಲ್ಲ ಇಲ್ಲಿ ನಮಗೆ ವಾರಕ್ಕೆ ಈಗ ತಿಂಗಳಿಗೊಮ್ಮೆ ಸೇವಕದಲ್ಲಿ ಇದು ಮೀಟಿಂಗೆಲ್ಲ ಇಟ್ಟು ಜನರ ಇದನ್ನು ಅಭಿಪ್ರಾಯವನ್ನು ಕೇಳ್ತಾರೆ. ಏನಾದರೂ ಇದ್ದರೆ ಹೇಳಿ ಕೇಳ್ತಾರೆ. ಒಳ್ಳೆ ಇದ್ದಾರೆ, ತೊಂದರೆ ಇಲ್ಲ. ಹೌದು, ಮುಂದಿನ ಚುನಾವಣೆಯಲ್ಲಿ ಸರ್ ಮತ್ತೆ ಅವ್ರು ನಿಂತರೆ ಗೆಲ್ತಾರಾ? 100% ಗೆಲ್ತಾರೆ. ಹೌದು. ಸರ್, ತಮ್ಮ ಕ್ಷೇತ್ರದ ಶಾಸಕರಾಗಿರುವ ಉಮಾನಾಥ್ ಕೋಟ್ಯಾನವ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ ವಿಧಾನಸಭಾ ಕ್ಷೇತ್ರದ. ಹೇಗಿದೆ ಅವ್ರ ಕೆಲಸ ಕಾರ್ಯಗಳು? ಅವರಷ್ಟು ಕೆಲಸ ಮಾಡುವವರು ನಮಗೆ ಸಿಕ್ಕೇ ಇಲ್ಲ. ಇದು ಫಸ್ಟ್ ಟೈಮ್ ನಮಗೆ ಒಂದು 5 ವರ್ಷದಲ್ಲಿ 2200 ಕೋಟಿ ಅನುದಾನ ಈ ಮೂಡಬಿದಿರೆ ಕ್ಷೇತ್ರಕ್ಕೆ ತಂದಿದ್ದಾರೆ. ಮುಲ್ಕಿ ಮೂಡಬಿದಿರೆಗೆ ಇಷ್ಟರವರೆಗೆ ಯಾವ ಶಾಸಕರು ತರಲಿಲ್ಲ. ಈಗ ಇರುವಾಗ ಒಂದು 2200 ಕೋಟಿ ಒಂದು ಜಿಲ್ಲೆಗೆ ತರಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ 2200 ಕೋಟಿ 3.5-4 ವರ್ಷದಲ್ಲಿ. ಹೇಗೆ ಸರ್ ಜನಸಾಮಾನ್ಯರ ಜೊತೆ ಹೇಗಿರ್ತಾರೆಲ್ಲ? ಯಾವ ಕ್ಷಣದಲ್ಲಿ ನೀವು ಈಗ ಕಾಲ್ ಮಾಡಿದರೂ ಅವರು ರಿಸೀವ್ ಮಾಡ್ತಾರೆ. ಜನಸಾಮಾನ್ಯರಿಗೆ ಒಳ್ಳೆ ಸ್ಪಂದನೆ ಕೊಡ್ತಾರೆ. ಇಲ್ಲಿದ್ದು ರೋಡು, ಇದು ಪ್ರೇರಣಾ ಶಾಲೆ ಉಂಟಲ್ಲ, ಇದು ಮುಚ್ಚುವ ಸ್ಥಿತಿಯಲ್ಲಿತ್ತು. ಪ್ರೇರಣಾ ಶಾಲೆ ಅಂದರೆ ಮೊದಲು ಬೇರೆಯವರ ಹತ್ರ ಇತ್ತು. ಆದರೆ ಶಾಸಕರು ಅದನ್ನು ಮುತುವರ್ಜಿಯನ್ನು ನೋಡಿ ಇದು ಯಾವ ರೀತಿಯಾಗಿದೆ. ಈಗ ಬಿಲ್ಡಿಂಗ್ ಆಗ್ತಾ ಉಂಟು. ಮಕ್ಕಳು 350ವರೆಗೆ ಮಕ್ಕಳಿದ್ದಾರೆ ಇಲ್ಲಿ ಶಾಲೆ. ಇದು ಶಾಸಕರ ಪೂರ್ಣ ಸಹಕಾರ. ಸರ್, ಇನ್ನೊಂದು ಕಂಪ್ಲೇಂಟ್ ಇದೆ. ನಾನು ಇಡೀ ಕರಾವಳಿ ಶಾಸಕರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಾಟ ಮಾಡಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಓಕೆ, ಮೊದಲ ಬಾರಿಗೆ ಕೆಲಸ ಮಾಡಿದಷ್ಟು ಎರಡನೇ ಬಾರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂತಹ ಚರ್ಚೆ ಇದೆ. ಅಂದ್ರೆ ಈ ಮೇಲೆ ಕಾಂಗ್ರೆಸ್ ಸರ್ಕಾರದ ಇಲ್ಲಿ ಬಿಜೆಪಿ ಶಾಸಕರಿದ್ದಾರೆ, ಅನುದಾನದ ತಾರತಮ್ಯ ಆಗ್ತಾ ಇದೆ ಅಂತ. ಹೌದು ಸರ್, ನಾನು ಕೂಡ ಕೆಲವು ಕೆಲಸಕ್ಕೆ ನಮ್ಮ ಇಲ್ಲಿಗೆ ನಾವು ಹೋಗಿದ್ದೇವೆ ರೋಡ್ ಆಗಬೇಕಂತ. ಆದರೆ ಅನುದಾನ ಬರ್ತಾ ಇಲ್ಲ ಸರ್, ಆದರೂ ಕೂಡ ಪಾಪ ರಾತ್ರಿ ಹಗಲು ಹೋಗಿ ಅಲ್ಲಿಂದ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾನು ಹೇಳ್ತಾ ಇದ್ದಾರೆ, ಪಾಪ ಅನುದಾನ ಬರ್ತಾ ಇಲ್ಲ, ಕೆಲಸನೇ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರದ ಒಂದು ಧೋರಣೆಯಿಂದ ಇಲ್ಲಿ ಕೆಲಸನೇ ಆಗ್ತಾ ಇಲ್ಲ. ಆದರೆ ಅವರು ಒಂದು ಪರಿಪೂರ್ಣ ಒಂದು 5 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಅದರಿಂದ ಈಗ ಪೂರ್ಣ ಜನರು ನೆಮ್ಮದಿಯಾಗಿದ್ದಾರೆ. ಈಗ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರೆ ಯಾರು? ಕಾಂಗ್ರೆಸ್ ಸರ್ಕಾರದವರು. ಗ್ಯಾರಂಟಿ ಎಷ್ಟುವರೆಗೆ ಬರ್ತದೆ ಸರ್? ಈಗ ನೋಡಿ, ಗ್ಯಾರಂಟಿ ಯಾರಿಗೆ? ಆಟೋದವರಿಗೆ ಗ್ಯಾರಂಟಿ ಇಲ್ಲ. ಜನಸಾಮಾನ್ಯರಿಗೆ ನಾವು ಏನು ಮಾಡಬೇಕು? ದಿನನಿತ್ಯ ದುಡಿಯುವ ನಮಗೆ ಗ್ಯಾರಂಟಿ ಏನಿಲ್ಲ. ಓಕೆ ಸರ್, ಮುಂದಿನ ಚುನಾವಣೆ ದೃಷ್ಟಿಕೋನದಲ್ಲಿ ಹೇಗಿದೆ ಅಭಿಪ್ರಾಯ ಉಮಾನಾಥ್ ಕೋಟ್ಯಾನವರಿಗೆ? ಮುಂದಿನ ಚುನಾವಣೆಯಲ್ಲಿ ಹೋದ ಸಲಕ್ಕಿಂತ ಇನ್ನೂ ಜಾಸ್ತಿ ಲೀಡಲ್ಲಿ ಅವರು ವಿನ್ ಆಗ್ತಾರೆ.
ಯಾರಿಗೆ ಕೇಳಿದ್ರೆ ನೀವು ಈ ವಾರ್ಡಲ್ಲಿ ಯಾರಿಗೆ ಕೇಳಿದ್ರು ಹೋಗ್ತಾರೆ. ಈಗ ಶಾಲೆಯಲ್ಲಿ ಇರ್ಬೋದು, ಈಗ ರೋಡಲ್ಲಿ ನಿಂತರೆ ಯಾರು ಮಾತಾಡಿದ್ರು ಕೂಡ ಶಾಸಕರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಬರೋದಿಲ್ಲ. ಅಭಿವೃದ್ಧಿಯಲ್ಲಿ ಒಂದು ತಪ್ಪು ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ತಮ್ಮಲ್ಲಿ ಮಳೆ ಜಾಸ್ತಿ ಬೀಳುತ್ತೆ, ಗ್ರಾಮೀಣ ರಸ್ತೆಗಳು ಹೇಗಿದೆ ಅಂತ? ಹೌದು ಸರ್, ಈಗ ಗ್ರಾಮೀಣ ರಸ್ತೆ ಈಗ ಎಲ್ಲ ಶಾಸಕರೇ ಮಾಡಿಕೊಟ್ಟದ್ದು 5 ವರ್ಷದಲ್ಲಿ. ಈಗ ಸ್ವಲ್ಪ ಮಳೆ ಬಿದ್ದು ಹೋಗ್ತಾ ಇದೆ, ಆದರೆ ಪಂಚಾಯತಿಯಲ್ಲಿ ಹಣಕ್ಕೆ ಇದಿಲ್ಲ, ತರುವಂಥ ಕೆಪಾಸಿಟಿ ಯಾರ ಹತ್ರ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಈಗ ಸೆಂಟ್ರಲಲ್ಲಿ ಹಿಡ್ಕೊಂಡು ಶಾಸಕರೇ ಅನುದಾನ ತರಬೇಕು ಹೊರತು ಪಂಚಾಯತಿಯಲ್ಲಿ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಈಗ ನಿಮ್ಮ ಕ್ಷೇತ್ರ ಶಾಸಕರು ಯಾರು ಅಂತ? ಉಮಾನಾಥ್ ಕೋಟ್ಯ. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಉಮಾನಾಥ್ ಅವರು? ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಡಿದ್ದಾರೆ ಈಗಾಗಲೇ? ಈಗ ತುಂಬ ಕೆಲಸ ಮಾಡಿದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಇದು, ಮತ್ತೆ ಅಲ್ಲಿ ವಾಶ್ರೂಮ್ ಎಲ್ಲ ರೆಡಿ ಉಂಟು, ಏನು ತೊಂದರೆ ಇಲ್ಲ. ರೋಡು ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಬಂದಿರ್ತಾರ ನಿಮ್ಮ ಕಡೆ? ಈಚೆ ಸಿಗ್ತಾರೆ ಅವರು, ಆಚೆ ಈಚೆ ಹೋಗುವಾಗ ನಾವು ನೋಡ್ತೇವಲ್ಲ, ಆಚೆ ಈಚೆ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಶಾಸಕರಾದ್ರು ಇಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಆಮೇಲೆ ಬೆಂಗಳೂರಲ್ಲಿ ಇರ್ತಾರೆ ಅಂತಿದೆ. ಈ ಶಾಸಕರು ಹೇಗೆ? ತೊಂದರೆ ಇಲ್ಲ, ಇಲ್ಲಿ ಮೀಟಿಂಗ್ ಎಲ್ಲ ಆಗ್ತಾ ಇರ್ತದೆ, ಆಗಾಗ ಮೀಟಿಂಗ್. ಮತ್ತು ಒಳ್ಳೆದುಂಟು, ಕೆಲಸ ಎಲ್ಲ ತುಂಬ ಮಾಡ್ತಾ ಇದ್ದಾರೆ. ನಮಗೆ ಖುಷಿ ಉಂಟು. ಖುಷಿ ಉಂಟು? ಹೌದು. ಕಾಮನ್ ಪೀಪಲ್ಸ್ಗೆಲ್ಲ ಸ್ಪಂದನೆ ಮಾಡ್ತಾರಾ? ಮಾಡ್ತಾರೆ. ನಮ್ಮ ಮನೆ ಹತ್ರ ಕೂಡ ಒಬ್ಬರಿಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ. ಹೌದಾ? ಹೌದು. ಓಕೆ ಓಕೆ. ನೀವು ಭೇಟಿಯಾಗಿದ್ದೀರಾ? ನಾವು ಇಲ್ಲ, ನಾವು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಒಟ್ಟು ಅವ್ರು ನೋಡಿದಿರಿ, ಬಂದಿರ್ತಾರೆ? ಬಂದಿದ್ದಾರೆ. ಅವ್ರ ಬಗ್ಗೆ ಏನು ಮಾತಾಡ್ಕೊತಾರೆ ಜನ ಎಲ್ಲ? ಜನ ಎಲ್ಲ ಒಳ್ಳೆ ಮಾತಾಡ್ತಾರೆ. ಅಂದರೆ ಇಲ್ಲಿ ತುಂಬ ಕೆಲಸ ಎಲ್ಲ ಆಗಿದೆ. ಹೌದೌದು. ನಮಗೂ ನಾವು ಯೂಸ್ ಮಾಡ್ತೇವಲ್ಲ, ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ ಅಂದರೆ ಎಲ್ಲ ಮೊನ್ನೆ ಎಲ್ಲ ರೋಡ್ ಎಲ್ಲ ರಿಪೇರಿ ಆಯಿತು. ನಮ್ಮ ಇಲ್ಲಿ ಮುಲ್ಕಿಯಿಂದ ಮೂಡುಬಿದ್ರೆವರೆಗೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಳ್ಳಿಗಳ ರೋಡ್ ಎಲ್ಲ ಹೇಗಿದೆ? ಸಾಧಾರಣ ಇದೆ, ಮತ್ತು ಇನ್ನೂ ಸರಿ ಆಗಬೇಕು ಸ್ವಲ್ಪ. ಅಂದರೆ ಈಗ ಮಳೆ ಬಂದು ಸ್ವಲ್ಪ ಹಾಳಾಗಿದೆ. ಅಂದರೆ ಈಗ ರಿಪೇರಿ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಕಷ್ಟ ಅಲ್ಲ ಅದು, ಅಂದರೆ ನಿಲ್ಲುವುದಿಲ್ಲ. ಅಂದರೆ ಮಳೆಗೆ ಡಾಮರೆಲ್ಲ ಹಾಕಿದರೆ ಅದು ನಿಲ್ಲುವುದಿಲ್ಲ, ಸರಿಯಾಗಿ ನಿಲ್ಲುವುದಿಲ್ಲ. ಮುಂದಿನ 2 ವರ್ಷ ಇದೆ, ಅದರಲ್ಲಿ ಮಾಡ್ತಾರೆ ಅನ್ಸುತ್ತಾ? ಹೌದು, ಮಾಡ್ತಾರೆ, ಒಳ್ಳೆ ಮಾಡ್ತಾರೆ. ಸ್ವಲ್ಪ ಇಂಟ್ರೆಸ್ಟಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಮಾಡ್ಬೋದು. ಮುಂದಿನ ಚುನಾವಣೆಯಲ್ಲಿ ನಿಂತರೆ ಗೆಲ್ತಾರ ಮತ್ತೆ? ಗೆಲ್ಬೋದು. ಒಂದಿಷ್ಟು ಜನ ನಿಮ್ಮವ್ರು ಹೇಳ್ತಾ ಇದ್ರು ಅನುದಾನ ಸಿಗ್ತಾ ಇಲ್ಲ ಅವರಿಗೆ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ. ಏನು ಹೇಳ್ತೀರಿ ನೀವು? ಅದು ನಮಗೇನದು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಅವರು ಒಳ್ಳೆ. ಮತ್ತು ಅನುದಾನದ ವಿಷಯದಲ್ಲಿ ನಮಗೆ ಎಲ್ಲ ಅಷ್ಟು ಮಾಹಿತಿ ಇಲ್ಲ. ಗ್ಯಾರಂಟಿ ಬೇಕೋ ಬೇಡ ಜನರಿಗೆ? ಜನರೇ ಅಂತ ನಮಗೆ ಗೊತ್ತಿಲ್ಲ ಜನರದ್ದು. ಫ್ರೀ ಬಸ್ ಮಾಡಿದ್ದಾರೆ, ನಿಮ್ಮ ಆಟೋ ಚಾಲಕರ ಸಂಘಕ್ಕೆ ಲಾಸ್ ಆಗಲ್ವಾ? ನಮ್ಮ ರಿಕ್ಷಾದಲ್ಲಿ ಬರುವವರು ಬರ್ತಾರೆ, ಮತ್ತೆ ಎಂತ ಮಾಡೋದು. ಫ್ರೀ ಬಸ್ಸಲ್ಲಿ ಹೋಗುವವರು ಹೋಗ್ತಾರೆ ಅಷ್ಟೇ, ಮತ್ತೆ ಅಂತ. ಓಕೆ. ನಿಮಗೆ ಆಟೋ ಚಾಲಕರ ಸಂಘಕ್ಕೆಲ್ಲ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಾಸಕರು? ಎಲ್ಲ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ, ಹಾಗೆ ಮಾಡ್ತಾ ಇದ್ದಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ. ಹೌದೌದು. ಏನು ನಿಮ್ಮ ಹೆಸರು? ನಮ್ಮದು ಗಣೇಶ್ ಶೆಟ್ಟಿಗಾರ ಅಂತ, ಯಾವರು? ಕೆಂಚನಕೆರೆ. ಅದು ಇದೆ ಸರ್ ಕಾನ್ಸ್ಟಿಟ್ಯೂನ್ಸಿ. ಯಾವುದು? ಕೆಂಚನಕೆರೆ ಎಲ್ಲ ಹೇಗಿದೆ? ರಸ್ತೆ ಚೆನ್ನಾಗಿದೆಯಾ? ಮುಂಚೆ ಎಲ್ಲ ಸ್ವಲ್ಪ ಹಾಳಾಗಿತ್ತು, ಈಗೆಲ್ಲ ಕರೆಕ್ಟ್ ಸ್ವಲ್ಪ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಹೌದು, ಸ್ವಲ್ಪ ಹೌದು. ಈಗ ಸ್ವಲ್ಪ ಪ್ಯಾಚ್ ಎಲ್ಲ ಮಾಡಿದ್ದಾರೆ. ಮುಂದೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಪಂಚಾಯತ್ನವರೆಲ್ಲ, ಕರೆಕ್ಟ್ ಮಾಡ್ತೇವೆ ಅಂತ. ಕೈಗೆ ಸಿಗ್ತಾರ ಜನ ಕೈಗೆ? ಸಿಗ್ತಾರೆ, ಆ ಕಡೆ ಈ ಕಡೆ ಎಲ್ಲ ಹೋಗುವಾಗ ಸಿಗ್ತಾರೆ. ಹೌದು, ಸಿಗ್ತಾರೆ. ತೊಂದರೆ ಇಲ್ಲ, ಜನ ತೊಂದರೆ ಇಲ್ಲ. ವಾರಕ್ಕೊಮ್ಮೆ ಬರ್ತಾರೆ. ಇಲ್ಲಿ ನಮ್ಮದು ಇದು ವಿಕಾಸಸೌಧ, ಅಲ್ಲಿ ಬರ್ತಾರೆ. ಜನರ ಕಷ್ಟ ಆಲಿಸ್ತಾರೆ. ಬರ್ತಾರಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ನವ್ರು, ಏನು ಹೇಳ್ತೀರಿ ಗ್ಯಾರಂಟಿ ಬಗ್ಗೆ, ಈ ಫ್ರೀ ಸ್ಕೀಮ್ ಬಗ್ಗೆ? ಗ್ಯಾರಂಟಿ ನಡೆಯುವುದಿಲ್ಲ ರೀ, ಅದೆಲ್ಲ ನಡೆಯೋದಿಲ್ಲ. ನಿಮ್ಮ ಕರಾವಳಿಯಲ್ಲಿ ನಡೆಯಿಲ್ಲ. ಫ್ರೀ ಬೇಕೋ ಬೇಡ? ಫ್ರೀ ಬೇಡ. ಬೇಡ. ಫ್ರೀ ಕೊಟ್ಟರೆ 2,000 ಹೆಣ್ಮಕ್ಕಳಿಗೆ ಕೊಡಲಿ, ಬಾಕಿದೆಲ್ಲ ಫ್ರೀ ತೆಗೀಲಿ. ಫ್ರೀ ಬಸ್ ಅದು ಅನ್ನೆಸೆಸರಿ ಕೊಟ್ಟದು. 2,000 ಓಕೆ, ಕೊಡಲಿ, ಪಾಪ ಕೆಲವರಿಗೆ ಕಷ್ಟ ಇದೆ, ಕೊಡಲಿ. ಆದರೆ ಬಸ್ ಫ್ರೀ, ಕರೆಂಟ್ ಫ್ರೀ, ಮತ್ತು ಎಂಥ ಎಜುಕೇಷನ್ ಫ್ರೀ, ಅದೆಲ್ಲ ಎಜುಕೇಷನ್ ಫ್ರೀ ಬರಲೇ ಇಲ್ಲ, ಯಾರಿಗೂ ಸಿಗೋದಿಲ್ಲ. ಅದೆಲ್ಲ ಫ್ರೀ ಡೋಂಗಿ. ಅದು ಎಲ್ಲಿ ಯೂಸೇ ಆಗಲಿಲ್ಲ. ಅದು ಬಸ್ ಫ್ರೀ ಎಲ್ಲ ಗೌರ್ಮೆಂಟ್ ಸರ್ವೆಂಟು ಹೋಗೋದು, ಹೆಣ್ಮಕ್ಳು ಗೌರ್ಮೆಂಟ್ ಬಸ್ ಇದರಲ್ಲಿ ಹೋಗೋದೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ಹೋಗೋದು, ಪಾಪದವರು ಹೋಗೋದಿಲ್ಲ ಅದರಲ್ಲಿ. ಆ ಥರ ಇದೆ. ಬೇಡ, ಗ್ಯಾರಂಟಿ ಬೇಡ. ಗೌರ್ಮೆಂಟ್ ಎಲ್ಲ ಫ್ರೀ ಕೊಟ್ಟು ದುಡ್ಡಿಲ್ಲ, ಖಾಲಿಯಾಗಿ ಉಂಟು. ಎಲ್ಲಿಂದ ಕೊಡೋದು? ಹಣದವನು ಬಂದರೆ ಅಲ್ಲ ಕೆಲಸ ಮಾಡೋದು. ಅನುದಾನ ಸಿಗ್ತಿಲ್ಲ, ಉಮಾನಾಥ್ ಕೋಟೆನವರು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾರಿಗೂ ಆಗ್ತಾ ಇಲ್ಲ. ಉಮಾನಾಥ್ ಕೋಟೆ ಯಾವ ಇದರಲ್ಲಿ ಸಹ ಯಾರಿಗೆ ಎಮ್ಮೆಲ್ಲಿಗೆ ದುಡ್ಡು ಬರ್ತಾ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಾರೆ ಸರ್ ಅವರು. ಗ್ಯಾರಂಟಿ ಕೊಟ್ಟಿದ್ದಾರೆ, ಕೊಡುವವರು ಕೊಟ್ಟಿದ್ದು, ನಮಗೆಲ್ಲ ಸಿಗಲಿಲ್ಲ ಗ್ಯಾರಂಟಿ. ನಮ್ಮ ಚಡ್ಡಿಯಿಂದ ಜಾರಿಸಿದ್ದಾರೆ ಗ್ಯಾರಂಟಿ ಅಂತ ಕೊಡೋದವರು. ನಮ್ಮದು ಗಂಡಸರದ್ದು ಕಿತ್ತು ಹೆಂಗಸರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ, ಮತ್ತೆ ಎಂಥದ್ದು.
ಒಂಥರ ಕರಾವಳಿ ಶಾಸಕರಿಗೆ ಧೋರಣೆ ಅನಿಸುತ್ತಾ ಸರ್ ತಮಗೆ ಅಥವಾ ಏನು? ಇಲ್ಲಪ್ಪ, ಇಲ್ಲಿ ಯಾವ ಶಾಸಕರು ಆದರೂ ಒಂದೇ. ಕೋಟೆನ ಹೇಗೆ ಜನ ತೊಂದರೆ ಇಲ್ಲ, ಅವರಷ್ಟಕ್ಕೆ ಅವ್ರು, ನಮ್ಮಷ್ಟಕ್ಕೆ ನಾವು. ಹಾಗೆ ಯಾರು ಬಂದರೂ ಒಂದೇ. ನಮ್ಮ ಕಾಂಗ್ರೆಸ್ ಬಂದರೂ ಒಂದೇ, ಇದು BJP ಬಂದರೆ ನಾವು ದುಡಿಬೇಕು. ನಾವು ದುಡಿದ್ರೆ ಮಾತ್ರ ತಿನ್ಲಿಕ್ಕಾಗ್ತದೆ. 2 ಬಾರಿ ಶಾಸಕರ ಕೆಲಸ ಮಾಡಿದ್ದಾರೆ, ನಾವು ಸಹ ಮಾಡಿದ್ದಾರೆ. ಈಗ ಏನೆಲ್ಲ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ. ಅಲ್ಲೊಂದು ಇದು ಮಾಡಿದ್ದಾರಲ್ಲ, ಒಂದು ತಾಲೂಕು ಸೌಧ, ಅದೆಲ್ಲ ದೊಡ್ಡ ದೊಡ್ಡ ಕೆಲಸ ಅಲ್ಲ, ಕೆಲಸ ಉಂಟು. ತಮ್ಮ ಕ್ಷೇತ್ರ ಶಾಸಕರು ಯಾರು ಅಂತ? ಉಮಾನಾಥ್ ಕೋಟೇನ್ರು. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಬಡವರಿಗೆ ಬಗ್ಗರಿಗೆ ಏನಾದರೂ ಹೇಳಿದರೆ ಅವರು ನಿರಾಕರಿಸುವುದಿಲ್ಲ. ಹೇಳಿದರೆ ಇಮಿಡಿಯೇಟ್ಲಿ ಅವರು ಅದರ ಏನು ಕೆಲಸ ಆಗಬೇಕಾ ಅದನ್ನು ಮಾಡಿಕೊಡ್ತಾರೆ. ಅವರು ಭೇಟಿ ಆದವರು ಸ್ಪಂದನೆ ಮಾಡ್ತಾರಾ? ಸ್ಪಂದನೆ ಮಾಡ್ತಾರೆ. ಇಲ್ಲಿಗೂ ಮುಲ್ಕಿಯಲ್ಲಿ ಕೂಡ ಬರ್ತಾರೆ, ಅಥವಾ ನೀವು ಮೂಡುಬಿದ್ರಿಗೆ ಹೋದರೆ ಮೂಡುಬಿದ್ರಿಗೂ ಕೂಡ ಒಳ್ಳೆಯ ಸ್ಪಂದನ ಕೊಡ್ತಾರೆ. ಏನಾದರೂ ಫೋನ್ನಲ್ಲಿ ಕೂಡ ಹೇಳಿದರೆ ಇಂಥ ಒಂದು ಕೆಲಸ ಏನಾದರೂ ಮಾಡಲಿಕ್ಕಿದ್ದೆ ಸಾರಿ ನಮಗೆ ಇದು ಕಷ್ಟ ಇದೆ ಅದನ್ನು ಮಾಡಿಸ್ಕೊಡು ಅಂತ ಹೇಳಿ ಇಮಿಡಿಯೇಟ್ಲಿ ಅವರು ಅದು ಮಾಡಿಕೊಡ್ತಾರೆ. ಭೇಟಿಯಾಗಿರ್ತೀರ ತಾವು? ಇಲ್ಲಿ ಮುಲ್ಕಿಯಲ್ಲಿ ಭೇಟಿಯಾಗಿದ್ದೇನೆ, ತುಂಬ ಟೈಮ್ ಆಯಿತು. ಏನು ಸಮಸ್ಯೆ ಇಟ್ಕೊಂಡು ಹೋಗಿದ್ದೀರಿ ಅಂತ? ಸಮಸ್ಯೆ ಏನಿಲ್ಲ, ನನಗೆ ಏನು ಸಮಸ್ಯೆ ಇಲ್ಲ. ಬೇರೆಯವರದ್ದು ಏನು ಸಮಸ್ಯೆ ಇದ್ದರೆ ನಾವು ಅವರಿಗೆ ಇನ್ಫಾರ್ಮ್ ಮಾಡ್ತಿದ್ದು. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ MLAಗಳು ಅಂತಿದೆ. ಈ ಶಾಸಕರಿಗೆ ಜನಸಾಮಾನ್ಯ ಇಲ್ಲ ಎಲೆಕ್ಷನ್ ಟೈಮ್ ಯಾವ ಸಂದರ್ಭದಲ್ಲಿ ಕೂಡ ಹೇಳಿದರು ಅವರು ನಮಗೆ ಸ್ಪಂದನ ಮಾಡ್ತಾರೆ. ಅಭಿವೃದ್ಧಿ ಹೇಗಾಗಿದೆ ಸರ್? ರಸ್ತೆ ಆಗಲಿ, ಕುಡಿಯುವ ನೀರಾಗಲಿ, ಸ್ವಚ್ಛತೆ ಆಗಲಿ? ಅಭಿವೃದ್ಧಿ ಬಗ್ಗೆ ಹೇಳಿದಾದರೆ ನಮ್ಮ ಮುಲ್ಕಿಯಲ್ಲಿ ಎಷ್ಟು ಆಗಬೇಕಾ ಅಷ್ಟು ಆಗಲಿಲ್ಲ, ಮುಲ್ಕಿ ಎಸ್ಪೆಷಲಿ. ಮತ್ತು ನೀರು ಕೊಳವೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಮತ್ತೊಂದಿಷ್ಟು ಜನ ಹೇಳ್ತಾರೆ ಅನುದಾನ ಸಿಗ್ತಾ ಇಲ್ಲ ಅವರಿಗೆ, ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಿದ್ರು. ಇದಕ್ಕೇನು ಹೇಳ್ತೀರಿ? ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಂತಾರೆ, ಗ್ಯಾರಂಟಿ ಬಗ್ಗೆ ಹೇಗೆ ಅಭಿಪ್ರಾಯ ಇದೆ ಇಲ್ಲಿ? ಗ್ಯಾರಂಟಿ ಬಗ್ಗೆ ಒಂದೊಂದು ಮನುಷ್ಯರದ್ದು ಒಂದೊಂದು ವಿಚಾರಗಳು ಇರ್ತದೆ, ಅದರ ಬಗ್ಗೆ ನಾವು ಏನು ಹೇಳುವಂತಿಲ್ಲ. ಈ ಪ್ರೀ ಕಾನ್ಸೆಪ್ಟು ಗ್ಯಾರಂಟಿ ಬೇಕೋ ಬೇಡೋ? ನಮ್ಮ ಪ್ರಕಾರವಾಗಿ ಇದು ಬೇಡ ಅಂತ ಹೇಳ್ತೇನೆ. ಯಾಕಂದರೆ ಅವರು ನಮ್ಮ ಮೂಲಭೂತ ನಾವು ಹಕ್ಕುಗಳು ಯಾವುದಿದೆ ಅದು ಸಿಕ್ಕಿದರೆ ಸಾಕು. ಇದು ಫ್ರೀಯಾಗಿ ಕೊಡೋದು, ಅದರ ಬಗ್ಗೆ ನಾವು ಅದನ್ನು ಸದುಪಯೋಗ ಮಾಡಿದೆ ಬೇರೆ ಯಾವುದಕ್ಕೂ ಯೂಸ್ ಮಾಡೋದು ಅದೆಲ್ಲ ಬೇಡ. ಅದು ನಮ್ಮ ದೇಶದ ಅಮೌಂಟ್, ಅದು ನಮ್ಮದೇ ಹಣ, ಅದು ನಮಗೆ ಹಿಂದೆ ಕೊಡೋದು. ಅದು ನೋಡಿದರೆ ಅದು ಎಲ್ಲ ಬೇಡ. ಅದನ್ನು ಇಟ್ಟುಕೊಂಡು ನಮಗೆ ಏನು ಮಾಡಲಿಕ್ಕಿಲ್ಲ. ಎಲ್ಲರಿಗೂ ಒಂದು ಉದ್ಯೋಗ, ಕೆಲಸ ಮಾಡುವಂಥ ಒಂದು ಮೂಲಭೂತ ಹಕ್ಕುಗಳು ಅದೆಲ್ಲ ಸಿಕ್ಕಿದ್ರೆ ಬಹಳ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಕ್ಷೇತ್ರ ಜನಾಭಿಪ್ರಾಯ ಹೇಗಿದೆ ಸರ್ ಶಾಸಕರ ಬಗ್ಗೆ? ಉಮೇಶ್ ಕೋಟೇನ್ರ ಬಗ್ಗೆ ಅಷ್ಟೊಂದು ಏನು ಹೇಳುವಂತಿಲ್ಲ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ತಾರೆ. ಅವರಿಗೆ ಚುನಾವಣೆಯಲ್ಲಿ ಅವರೇ ನಿಂತರೆ ಒಂದಿನ ಬಂದರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಶಾಸಕರು ಒಳ್ಳೆಯದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಏನೆಲ್ಲ ಮಾಡಿದ್ದಾರೆ? ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪಾಪದವರಿಗೆ ಒಳ್ಳೆಯದು ಮಾಡ್ತಾರೆ. ಅನುದಾನ ಕೊಡುವುದಿಲ್ಲ, ಒಂದು ಪೈಸೆ ಕಾಂಗ್ರೆಸ್ನವರು ಕೊಡುವುದಿಲ್ಲ. ಇವರು ಹೇಗಾದರೂ ಮಾಡಿ ಇವರ ಅನುದಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. MLA ಕೋಟ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಾರಲ್ಲ ಸರ್ ಅವರು? ಯಾರು? ಅವರು ಕಾಂಗ್ರೆಸ್ನವರು. ಎಂಥ ಗ್ಯಾರಂಟಿ? ಗ್ಯಾರಂಟಿ 5 ಗ್ಯಾರಂಟಿ. 5 ಗ್ಯಾರಂಟಿ ಹಣ ಬರುವುದೇ ಇಲ್ಲ ಯಾರಿಗೂ. ಹಣ ಬರೋದು ಸುಳ್ಳೇ ಹೇಳುವುದು, ಹಣ ಬರುವುದೇ ಇಲ್ಲ. ಅಲ್ಲಿಗೆ ಒಂದು AC ಮಾಡಿದ್ದಾರೆ. AC ಅವ್ರಿಗೆ ಕೇಸನ್ನೇ ತೆಗೆಯುವುದಿಲ್ಲ, ದಸ್ಕತ್ತು ಹಾಕುವುದಿಲ್ಲ. ನಾವು ಹೋಗುವುದು ಬರುವುದು, ನನ್ನೊಂದು ಕೇಸ್ ಉಂಟು, ಹೋಗುವುದು ಬರುವುದು. ಶಾಲಿನಿ ಅಂತ, ಉತ್ತರ ಕನ್ನಡದವರು. ಕೋಟೆಯನ್ನು ಒಳ್ಳೆದಿದ್ದಾರೆ. ಜನಕ್ಕೆಲ್ಲ ಸಿಗ್ತಾರಾ? ಹಾಂ, ಶನಿವಾರದ ದಿವಸ ಬರ್ತಾರೆ, ನಾಳೆ ಬರ್ತಾರೆ. ಆಫೀಸ್ ಉಂಟು ಇಲ್ಲಿ ತಾಲೂಕು ಆಫೀಸಿನಲ್ಲಿ. ವಿಧಾನಸಭಾ ಕ್ಷೇತ್ರದ ಜನ ಅಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಒಳ್ಳೆದುಂಟು. ಹಳ್ಳಿ ಜನ ಇಲ್ಲಿ ಯಾರು ನಿಂತರು, ಲೈಟ್ ಕಂಬ ನಿಂತರು BJPಯೇ ಬರೋದು. BJPನೇ ಬರೋದು? ಹಾಂ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ಕೋಟೆ ನಿಂತರೆ ಬರ್ತಾರೆ, ವಿನ್ ಆಗ್ತಾರೆ. ಆಗ್ತಾರೆ. ಲೈಟ್ ಕಂಬ ನಿಂತರು BJPಯೇ ಬರೋದು. ಓಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮತ್ತು ಕರ್ನಾಟಕದ್ದು ಗೊತ್ತಿಲ್ಲ. BJP ಸರ್ ನೆಕ್ಸ್ಟ್ ಸರ್ಕಾರ ಬಂದರೆ ಅವರಿಗೆ ಅನುಕೂಲ ಆಗುತ್ತೆ. ಅದರ ಮೇಲೆ ರಾಜ್ಯದಲ್ಲಿ ಲೀಡರ್ಶಿಪ್ ಕಚ್ಚಾಟ ಇದೆಯಲ್ಲ, ಕಚ್ಚಾಟ ಎಲ್ಲ ಸರಿ ಆಗ್ತದೆ. ಮತ್ತೆ ಸರಿ ಆಗುತ್ತೆ. ಹಾಂ, ಮುಂದಿನ ಚುನಾವಣೆಯಲ್ಲಿ ಯಾರು ಸರ್ಕಾರ ಬರ್ಬೋದು? BJP ಸರ್ಕಾರ ಬರ್ತದೆ. ಮುಲ್ಕಿ ಮೂಡಿಬಿದ್ದರೆ ಶಾಸಕರು ಭಾರೀ ಒಳ್ಳೆಯವರು, ಒಬ್ಬ ಪ್ರಾಮಾಣಿಕ. ಅವರು ಒಂದು 2 ಸರಿ ಶಾಸಕರಾಗುವಾಗ ಮೊದಲ ಅವಧಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಒಂದು 2,500 ಅನುದಾನವನ್ನು ತಂದು ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ. ಗಲ್ಲಿಯಲ್ಲಿ ರಸ್ತೆ ಮಾಡಿದ್ದಾರೆ.
ಸೆಕೆಂಡ್ ಟರ್ಮಿನಲ್ಲಿ ಸ್ವಲ್ಪ ಹಣದ ಕೊರತೆ ಆಯಿತು. ರಾಜ್ಯದಲ್ಲಿ ಗ್ಯಾರಂಟಿ ಭಾಗ್ಯ ಅಂತ ಕೊಡಲಿ, ನಮ್ಗೆ ಗ್ಯಾರಂಟಿ ಭಾಗ್ಯ ವಿರೋಧಲ್ಲ, ಇನ್ನೊಂದು 5 ಗ್ಯಾರಂಟಿ ಭಾಗ್ಯ ಕೊಡಲಿ, ಅದು ಸಮರ್ಪಕವಾಗಲಿ. ಅದರಿಂದ ಸ್ವಲ್ಪ ಹಣದ ಸರ್ಕಾರಕ್ಕೆ ಸಮಸ್ಯೆ ಆಗಿದೆ. ಶಾಸಕರಿಗೆ ಕೊಡುವಂಥ ಅನುದಾನ ಬಹಳಷ್ಟು ಕಡಿಮೆ ಆಗಿದೆ. ಹೆಚ್ಚಿಗೆ ಅವರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೆಲವು ನಮ್ಮ ತಾಲೂಕು ಇರ್ಬೋದು, ಅದನ್ನು ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಆ ತಾಲೂಕು ಮಾಡಿಬಿಟ್ಟಿದ್ದಾರೆ. ಮುಲ್ಕಿ ಸರ್ಕಾರಿ ಆಸ್ಪತ್ರೆ ನಂಬರ್ 1 ಮಾಡಿಬಿಟ್ಟಿದ್ದಾರೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರ ಬಗ್ಗೆ ಒಂದು ಕಪ್ಪು ಚಿಕ್ಕಿಲ್ಲ. ಮುಲ್ಕಿ ಮೂಡುಬಿದಿರೆ ಇರ್ಬೋದು, ನಂಬರ್ 1 ಇವತ್ತು ನಮ್ಮ ಜಿಲ್ಲೆಯಲ್ಲೇ ಒಬ್ಬ ಆದರ್ಶ ಶಾಸಕ ಅಂದರೆ ಉಮಾನಾಥ್ ಕೋಟ್ಯಾನ್. ಯಾವ ವಿಧದಲ್ಲಿ ಕೂಡ ಒಳ್ಳೆ ಹೇಗಿದೆ ಅವ್ರ ಬಗ್ಗೆ ಇಡೀ ಕ್ಷೇತ್ರದಾದ್ಯಂತ? ತೊಂದರೆ ಇಲ್ಲ. ಅವರಿಗೆ ನಂಬರ್ 1 ಯಡಿಯೂರಪ್ಪನ ಮಗನ ಹಾಗೆ ಕೆಲಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರಿಗೆ ಓಡುವ ಕುದುರೆ ಉಂಟಲ್ಲ, ರೇಸಿನ ಕುದುರೆ, ಅದೇ ರೀತಿ ನಮ್ಮ ಶಾಸಕರು ಕೆಲಸ ಮಾಡ್ತಾರೆ. ಮತ್ತು ಅವರ ಮಂತ್ರಿಮಂಡಲ ಅಂದರೆ ಕಾರ್ಯಕರ್ತರು, ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಒಂದು ಕಾಲದಲ್ಲಿತ್ತು ವರ್ಣಭೇದ, ಜಾತಿ ಭೇದ, ವರ್ಗ ಭೇದ, ಈಗೆಲ್ಲ ಇಲ್ಲ. ಹಿಂದೂಜಮ್ ನಮ್ಮದು. ಹಿಂದೂಜಮ್ ಅಂದರೆ ಭಾರತದಲ್ಲಿ ನರೇಂದ್ರ ಮೋದಿಯವರಿಗೆ ಶಕ್ತಿ ಕೊಡಬೇಕು. ದೇಶದ ಪ್ರಧಾನಿಯವರು 12 ವರ್ಷ ಈ ದೇಶಕ್ಕೊಬ್ಬ ಪ್ರಧಾನಿ ಅಂದರೆ ಇಡೀ ವಿಶ್ವವೇ ಇವತ್ತು ಮೆಚ್ಚಿದೆ. ಸ್ವಚ್ಛದಲ್ಲಿ ಭಾರತದ ಸ್ವಚ್ಛತೆಯನ್ನು ಇಡೀ ವಿಶ್ವವೇ ಮೆಚ್ಚಿದೆ. ಅಂಥ ಒಂದು ನಾವು ಎಂದರೆ ಮೋದಿಯ ಕೈಯನ್ನು ನಾವು ಬಲಪಡಿಸಬೇಕು. ಭಾರತ ಜಗತ್ತಿನಲ್ಲಿ ನಂಬರ್ 1 ಆಗಬೇಕು. ಅದೇ ನಮ್ಮೆಲ್ಲರ ಆಸೆ. ಜನಸಾಮಾನ್ಯರಾದವರು ಈಗಂದ್ರೆ ಜನಪ್ರತಿನಿಧಿಗಳಾದವರು ಶಾಸಕರು ಕ್ಷೇತ್ರಕ್ಕೆ ಬರಲ್ಲ, ಚುನಾವಣೆ ಸಮಯದಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ ಅಂತ ಈಗ ನೋಡಿ, ಹಾಗೇನಿಲ್ಲ. ಅಧಿವೇಶನ ಇವಾಗ ಹೋಗ್ಬೇಕಲ್ಲ, ಅಧಿವೇಶನದ ಕೆಲಸ ಮೊಟಕೊಲಿಸಿ ಕೂಡಲೇ ಬರ್ತಾರೆ ಅವರು. ಅವರಂಥ ಶಾಸಕರು ನನಗೆ 64 ವರ್ಷದ ಇತಿಹಾಸದಲ್ಲಿ ಇಂಥ ಒಬ್ಬ ಪ್ರಾಮಾಣಿಕ ಶಾಸಕ ನಾನು ನೋಡಲೇ ಇಲ್ಲ. ಮತ್ತೆ ಅವರೇ ಗೆಲ್ತಾರೆ. ಮತ್ತೆ ಯಾರು? ಅವರಿಗೆ ಟಿಕೆಟ್, ಯಾವ ಸಮಸ್ಯೆ ಇಲ್ಲ. ಅದು ಕೆಲಸ ಗೊಂದಲ ಮಾಡ್ತಾರೆ. ಅವರಿಗೆ ಟಿಕೆಟ್ ಇಲ್ಲ, ಇವರಿಗೆ ಟಿಕೆಟ್ ಇಲ್ಲ, ಅದು ಸ್ವಾಭಾವಿಕ, ಜನ ಹೇಳ್ತಾರಲ್ಲ. ಅದು ಎಷ್ಟು ಅಂತರದಿಂದ ಗೆಲ್ಬಹುದು ನಿಮ್ಮ ಪ್ರಕಾರ? ಮುಂದೆ ನಾನು ನೋಡುವಾಗ ಇವತ್ತಿನ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. DK ಶಿವಕುಮಾರ್ ಅಧಿಕಾರ ಬಂದ ಮೇಲೆ ಹಣ ಇಲ್ಲ, ಹೇಗೆ ಕೆಲಸ ಮಾಡ್ತಾವರು? ಅದರಿಂದ 40,000 ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಯಾವುದೇ ಸಂಶಯ ಇಲ್ಲ. ಹೌದು, ಇಲ್ಲಪ್ಪ. ನೋಡಿ, ಜನರೆಲ್ಲ ಅಗ್ಗದ ಪ್ರಚಾರಕ್ಕೆ ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಇತ್ತು ಸ್ವಲ್ಪ. ಪಾಪ ಇಂದಿರಾ ಗಾಂಧಿ ದುರ್ದಲ್ಲ, ಅವರು ಇಡೀ ವಿಶ್ವದಲ್ಲಿ ಒಳ್ಳೆ ಪ್ರಧಾನಮಂತ್ರಿ. ಆ ಕಾಲದೆಲ್ಲ ಈಗ ಬಡತನ ಕಮ್ಮಿ ಆಗಿದೆ. ಏನು ಸ್ವಾಮಿ, 80 ವರ್ಷ ಆಯಿತು ದೇಶಕ್ಕೆ, ಇನ್ನು ನಾವು ಬಡವರು ಅಂದರೆ ದೇಶಕ್ಕೆ ಅಗೌರವಲ್ಲ. ಬಡತನ ಕಮ್ಮಿ ಆಗಿದೆ. ನರೇಂದ್ರ ಮೋದಿಯವರು ಅಧಿಕಾರ ಬಂದ ಮೇಲೆ 70 ವರ್ಷದ ಆರ್ಥಿಕವಾಗಿ ಜನ ಬಲಿಷ್ಠ ಆಗಿದ್ದಾರೆ. ಮತ್ತೆಂತ ಬೇಕು ನಮಗೆ? ಹೌದು, ಯಾವ ವ್ಯಕ್ತಿತ್ವ ತುಂಬ ಇಷ್ಟ ಆಗುತ್ತೆ ಜನರಿಗೆ? ಅಲ್ಲ, ಒಬ್ಬ ಸೌಮ್ಯ, ಎಲ್ಲರಲ್ಲಿ ಮಾತಾಡ್ತಾರೆ. ಮತ್ತು ಎಲ್ಲಿಯಾದರೂ ಒಂದು ಮರಣ ಆದರೂ ಕೂಡ ಅಲ್ಲಿ ಓಡಿ ಬರ್ತಾರೆ, ಮದುವೆಗೆ ಬರ್ತಾರೆ, ರಾತ್ರಿ ಆದರೂ ಬಂದು ಹೋಗ್ತಾರೆ. ಅದು ಅವರದ್ದು ಒಂದು ದೊಡ್ಡ ಗುಣ. ಭೇಟಿಯಾಗಿದ್ದರೆ ತಾವು ಮೊನ್ನೆ ನಮ್ಮ ಇಲ್ಲಿ ಬಪ್ಪನಾಡಿನಲ್ಲಿ ಬಂದಿದ್ದರು, ಭೇಟಿಯಾಗಿದ್ದೆ. ಹೌದು ಸರ್, ಈ ಕ್ಷೇತ್ರದ ಶಾಸಕರ ಮುತುವರ್ಜಿಯಿಂದ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜು ಆರಂಭವಾಗಿದೆ. ಹೇಗಿತ್ತು, ಹೇಗಿಲ್ಲ, ಈಗ ಹೇಗಿದೆ? ಇದು ಶಾಸಕರ ಒಂದು ಮಹದಾಸೆಯ ವಿದ್ಯಾಸಂಸ್ಥೆಯನ್ನು ಮಾಡಬೇಕಂತೇಳಿ ಶಾಸಕರು ಇಲ್ಲಿಯ ಆಸುಪಾಸಿನ ಎಲ್ಲ ಮಧ್ಯಮ ವರ್ಗದ, ಆರ್ಥಿಕವಾಗಿ ಹಿಂದಿರುವ, ಕಲಿಯಲು ಭಾರಿ ಒಂದು ಉತ್ಸಾಹತೆ ಇರುವ ವಿದ್ಯಾರ್ಥಿಗಳಿಗಾಗಿ ಭಾರಿ ಪರಿಶ್ರಮ ಪಟ್ಟು ಈ ಒಂದು ಕಾಲೇಜನ್ನು ಇಲ್ಲಿಗೆ ನಮಗೆ ಬನ್ನರ್ಗಕ್ಕೆ ಬರುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ಈ ಕಾಲೇಜು ನಮ್ಮ ಭಾಜಪ ಸರ್ಕಾರ ಇರುವಾಗ ಅಶ್ವಥ್ ನಾರಾಯಣರವರು ಇದಾಗಿದ್ದರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರ ಹತ್ರ ಇವರು ಒಂಥರ ಹಠ ಮಾಡಿದ ಹಾಗೆ ಮಾಡಿ, ಅಂದರೆ ನೀವು ಕೊಡಲೇಬೇಕು, ಇಲ್ಲಾದರೆ ನಾನು ನಿಮ್ಮನ್ನು ಹಿಂದೆ ಬರೋದು ಬಿಡೋದಿಲ್ಲ, ನಿಮ್ಮ ಹಿಂದೆ ಇರ್ತೇನೆ ಅಂತೇಳಿ ಅವರ ಮನೆಗೂ ಹೋಗಿ ಅವರಿಗೊಂದು ಭಾರಿ ಒತ್ತಾಯವನ್ನು ಪೂರ್ವಕವಾಗಿ ಮಾಡಿ ಇದರ ಬಗ್ಗೆ ಇವರು ಈ ಶಾಲೆಯನ್ನು ಇಲ್ಲಿ ತರಲಿಕ್ಕೆ ಪರಿಶ್ರಮ ಹೊಂದಿರುತ್ತಾರೆ. ಮತ್ತು ಇದರಿಂದ ತುಂಬ ಮಕ್ಕಳು ಪ್ರಯೋಜನವನ್ನು ಹೊಂದಿದ್ದಾರೆ. ಇಲ್ಲಿ ಬಂದ ಇಲ್ಲಿಯ ಶಾಲೆಯ ಪ್ರಾಚಾರ್ಯರಾಗಲಿ ಪ್ರಾಂಶುಪಾಲರಾಗಲಿ ಒಳ್ಳೆಯ ಒಂದು ಸೆಲೆಕ್ಟಿವ್ ಇದನ್ನು ಇಲ್ಲಿಗೆ ಅವರು ಬರುವ ಹಾಗೆ ಮಾಡಿ ಇಲ್ಲಿ ಒಂದು ಬೋಧನೆಯು ಭಾರಿ ಅತ್ಯುತ್ತಮ ಮಟ್ಟದಲ್ಲಿದೆ. ಮತ್ತು ಇಲ್ಲಿ ಔಟ್ ಆಫ್ 100ಗೆ 100% ರಿಸಲ್ಟ್ಗಳು ಬರ್ತಾಯಿದ್ದೆ ಪ್ರತಿ ವರ್ಷ. ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡೆದು ಇವತ್ತು ಕೆಲವರು ಇದರಲ್ಲಿ ಉದ್ಯೋಗವನ್ನು ಹೊಂದಿರುತ್ತಾರೆ. ಹಾಗೆ ಇದೊಂದು ಅತ್ಯಂತ ಒಂದು ಈ ಪ್ರದೇಶದಲ್ಲಿ ಅತ್ಯಂತ ಒಂದು ಉಪಯುಕ್ತವಾಗಿ ಮೂಡಿಬಂದಂಥ ಈ ಮಂಗಳೂರು ವಿಶ್ವವಿದ್ಯಾಲಯದ
ಅಂಗಸಂಸ್ಥೆಯಾದ ಈ ಕಾಲೇಜನ್ನು ಇಲ್ಲಿ ನಡೀತಾ ಇರ್ತದೆ. ಮುತುವರ್ಜಿ ಕಾಳಜಿ ವಹಿಸಿದರೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಏನು ಸಲಹೆ ಸೂಚನೆ ಕೊಡ್ತಾರೆ? ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲು ಈ ಶಾಲೆಯನ್ನು ಇದೀಗ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾಗಿ ನಡೀತಿದ್ದ ಶಾಲೆಯನ್ನು ಸರ್ಕಾರಿ ಶಾಲೆಯಾಗಿ ಪರಿವರ್ತಿಸಲು ಇವಾಗಲೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಸರ್ಕಾರಿ ಡಿಗ್ರಿ ಕಾಲೇಜಾಗಿ ಮಾಡಲು ಅವರು ತುಂಬ ಶ್ರಮಪಟ್ಟು ಹೇಳಿದ್ದಾರೆ, ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಖಂಡಿತವಾಗಿ ನಾನು ಸರ್ಕಾರಿ ಸಂಸ್ಥೆಯನ್ನಾಗಿ ಮಾಡಿಸ್ತೇನೆ ಅಂತ. ಅದಕ್ಕಾಗಿ ಈಗ ಅವರು ಅದರ ಹಿಂದೆ ಇದ್ದಾರೆ, ಈಗ ಆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಇದು ಮಾತ್ರ ಅಲ್ಲ, ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಡ್ತಾರೆ ಉಮ್ಮನಕೋಟೆ? ಯಾಕಂದರೆ ಈ ಭಾಗ ಶಿಕ್ಷಣ ಕಾಶಿ ಅಂತೇಳಿ ಪ್ರಸಿದ್ಧಿ ಪಡೆದುಕೊಂಡಿದೆ. ಹಾಗಾಗಿ ಶಿಕ್ಷಣಕ್ಕೆ ಅವರು ಒತ್ತು ಕೊಡುವ ವಿಷಯ ಅಂತ ಹೇಳಿದರೆ, ಇಲ್ಲಿಗೆ ಏನಾದರೂ ಸ್ವಲ್ಪ ಕುಂದುಕೊರತೆ ಉಂಟಂತಾದರೆ ಕೂಡಲೇ ಅದಕ್ಕೆ ಸ್ಪಂದಿಸ್ತಾರೆ. ಮತ್ತು ಇಲ್ಲಿ ಕೆಲವು ವಿದ್ಯಾರ್ಥಿಗಳು, ಅಂದರೆ ನಾನು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಲ್ಲ, ಕೆಲವರಿಗೆ ಆರ್ಥಿಕವಾಗಿ ತುಂಬ ದುರ್ಬಲರಿರ್ತಾರೆ. ಅಂಥವರು ಕಲಿಯುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದರೆ ಅವರ ಫೀಸನ್ನು ಭರಿಸುವಂಥ ವ್ಯವಸ್ಥೆಯನ್ನು ಅವರು ಮಾಡಿ, ನೀನು ಕಲಿಬೇಕು, ಕಾಲೇಜ್ ಸೇರು ನೀನು ಅಂಥೇಳಿ ಅವರ ಒಂದು ಫೀಸನ್ನು ಕೊಡುವಂಥ ಉದಾಹರಣೆ ಇದೆ. ಅದಕ್ಕೆ ನಾವು ಸಹ ಅದರೊಟ್ಟಿಗೆ ಸೇರಿಕೊಂಡಿರ್ತೇವೆ. ಕೆಲವರು ಲಾಸ್ಟ್ ಬಿಫೋರ್ ಇಯರ್ ಬೇಕು ಒಂದು 6-7 ಮಕ್ಕಳಿಗೆ ಅದೇ ಥರ ನಾವು ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಮುಂದಕ್ಕೂ ಹೀಗೆ ನಡೀತಾ ಬರ್ತಾ ಇರುವಾಗ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅಂತ ಹೇಳ್ಬೋದು ನಾವು. ಥ್ಯಾಂಕ್ ಯು ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ ಕೂಡ ಬರ್ತಾ ಇರ್ತಾರೆ, ಬಂದು ಚಹಾ ಕುಡ್ದೆಲ್ಲ ಹೋಗ್ತಾ ಇದ್ದಾರೆ. ಚಹಾ ತಿಂಡಿ ಎಲ್ಲ ಮಾಮೂಲಿ ಮನುಷ್ಯರಾಗಿ ಇದ್ದಾರೆ, ಏನು ಹೈಫೈ ಏನಿಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಯಾವುದೂ ಇಲ್ಲ. ಇಲ್ಲಿ ಬಂದು ನಮ್ಮಲ್ಲಿ ನೀವು ನಮ್ಮ ಅಕ್ಕನ ಥರ ಅಂತ ಹೇಳಿ ಮಾತಾಡಿಸ್ಕೊಂಡೆಲ್ಲ ಹೋಗ್ತಾರೆ. ಏನು ಕೆಲಸ ಆಗಿದೆ ಮೇಡಮ್? ಏನೆಲ್ಲ ಕೆಲಸ ಆಗಿದೆ ಅಂತ? ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಕುಡಿಯುವ ನೀರು, ಸ್ವಚ್ಛತೆ, ಹೌದು, ಎಲ್ಲ ರೋಡಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ. ಜನಕ್ಕೆಲ್ಲ ಸಿಗ್ತಾರಾ ಮೇಡಮ್? ಸಿಗ್ತಾರೆ. ಇಲ್ಲಿ ಬಂದರೆ ಎಲ್ಲರ ಹತ್ರ ಮಾತಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಯಾಕಂದರೆ MLA ಆದವರು ಬರೀ ಚುನಾವಣೆ ಟೈಮಲ್ಲಿ ಮಾತ್ರ ಬರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಇನ್ನೊಂದು ಕಂಪ್ಲೇಂಟ್ ಇರುತ್ತೆ. ಪ್ರತಿ ಹಳ್ಳಿಗಾಗಲಿ ಜನಸಾಮಾನ್ಯರ ಕಷ್ಟಕ್ಕೆ ಭೇಟಿ ಕೊಡೋದಾಗಲಿ, ಅದನ್ನು ಆಲಿಸೋದಾಗಲಿ, ಕೆಲಸ ಮಾಡೋದು ಸೆಕೆಂಡರಿ. ಒಬ್ಬ ಜನಪ್ರತಿನಿಧಿಗೆ ಭೇಟಿ ಆಗಬೇಕಲ್ಲ, ಅದನ್ನು ಮಾಡ್ತಾರಾ ಅಂತ? ಮಾಡ್ತಾ ಇರ್ತಾರೆ. ಫೋನ್ ಮಾಡಿದ್ರು ಫೋನಲ್ಲಿ ಸಿಗ್ತಾರೆ, ನಮ್ಮ ಹತ್ರ ಮಾಡ್ತಾ ಇರ್ತಾರೆ. ಓಕೆ. ಮತ್ತು ಅವ್ರು ಮುಂದಿನ ಚುನಾವಣೆಯಲ್ಲಿ ನಿಂತರೆ ಅವ್ರ ಬಗ್ಗೆ ಅಭಿಪ್ರಾಯ ಹೇಗಿದೆ ಮೇಡಮ್? ಮುಂದಿನ ಚುನಾವಣೆಯಲ್ಲಿ ನಿಂತರೂ ವಿನ್ ಆಗ್ಬೋದು. ಗೆಲ್ತಾರೆ? ಹಾಂ, ಖಂಡಿತ ಗೆಲ್ಲುವರು. ಅವರೇ ಬರೋದು? ಅವರೇ ಬರೋದು. ಯಾವ ವ್ಯಕ್ತಿತ್ವ ತುಂಬ ಕನೆಕ್ಟ್ ಆಗುತ್ತೆ ಮೇಡಮ್ ಜನರಿಗೆ ಅವ್ರದ್ದು, ನೀವು ನೋಡಿದ್ರು? ನಮ್ಮ ಥರನೇ ಇರ್ತಾರೆ, ಸಾಮಾನ್ಯರ ಥರನೇ ಇರ್ತಾರೆ. ಏನೋ ಹೈ ಪೋಸ್ಟಲ್ಲಿ ಇದ್ದೇವೆ ಅಂತೇಳಿ ಏನು ಯಾವುದು ಇದು ಮಾಡ್ತಾ ಇಲ್ಲ. ನಮ್ಮ ಥರನೇ ಸಾಮಾನ್ಯ ಜನರ ಥರನೇ ಇರ್ತಾರೆ. ಸೊ ತಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ? ನಮ್ಮ ಕ್ಷೇತ್ರ ಶಾಸಕರು ಉಮ್ಮನಕೋಟೆನ. ಅವರು ತುಂಬ ಮುಂಚೆ ಸಹ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ವರ್ಷ ಸಹ ರೋಡಿದೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಅನುದಾನದ ಕೊರತೆ ಉಂಟಂತ ಹೇಳ್ತಿದ್ದಾರೆ ಅಷ್ಟೇ. ಅನುದಾನ ಬಂದರೆ ಮಾಡ್ತಿದ್ರು ಎಲ್ಲ. ಅಂದರೆ ಮೊದಲ ಬಾರಿಗೆ ಮಾಡಿದಷ್ಟು ಕೆಲಸ ಸೆಕೆಂಡ್ ಟೈಮ್ ಈಗ ಆಗ್ತಾ ಇಲ್ಲ. ಅಂದರೆ ಅದೇ ಕೇಳುವಾಗ ಅನುದಾನದ ಕೊರತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸರ್, ಗ್ಯಾರಂಟಿ ಕೊಟ್ಟಿವಿ ಅಂತಾರೆ ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿ ಅದೇ ಕೆಲವರು ಹೇಳ್ತಾರೆ, ಕೆಲವರಿಗೆ ಬರ್ತದೆ, ಕೆಲವರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಬೇಕೋ ಬೇಡ ತಮಗೆ? ನಮಗೆ ಅಂದರೆ ಒಂದು ಲೆಕ್ಕದಲ್ಲಿ ಬೇಡ. ಹೇಗಿದೆ ಅಭಿಪ್ರಾಯ ಗ್ಯಾರಂಟಿ ಬಗ್ಗೆ? ಗ್ಯಾರಂಟಿ ಅಂದರೆ ತುಂಬ ವಿರೋಧ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಜನ ಅದಕ್ಕೆ. ಹೌದೌದು. ಗ್ಯಾರಂಟಿ ಅಂದರೆ ಅದು ಗ್ಯಾರಂಟಿ ಕೊಟ್ಟು ಬೇರೆದಕ್ಕೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಬೇರೆ ಹೌದೌದು, ಒಂದು 2ರಲ್ಲಿ ತಗೊಳ್ತಾ ಇದ್ದಾರೆ ಹಾಗೆ, ಆ ಥರ. ಹೌದು. ಕೋಟೆನವ್ರು ಹೇಗೆ ಜನ? ಕೋಟೆನಾಗ್ಬೋದು. ಹೌದೌದು, ಒಳ್ಳೆ ಜನ. ಬಂದಿರ್ತಾರಾ? ಹಾಂ, ಬಂದಿದ್ದರು. ಮೊನ್ನೆ ಸಹ ಬಂದಿದ್ದರು. ನಮ್ಮದು ಯೂನಿಯನ್ಗೆ ಸಹ ಎಲ್ಲ ಅವರು ನಾಡಿದ್ದು ಬರ್ತಾರೆ 24ಕ್ಕೆ ಉದ್ಘಾಟನೆಗೆ ಅವರೇ. ಜನಸಾಮಾನ್ಯ ಜೊತೆಗೆ ಹೇಗಿರ್ತಾರೆ? ಹಾಂ, ಅವರು ಎಂತ ಕರೆದ್ರು ಸಹ ನಮ್ಮದು ಎಂಥದ್ದು ಇಲ್ಲಿ ಅದು ಮೈಂಡ್ಸ್ ಇದ್ದು ಮೊನ್ನೆ ಪ್ರತಿಭಟನೆ ಆಗುವಾಗ ಸಹ ಬಂದಿದ್ದಾರೆ. ಎಂತ ಇದು ಹೇಳಿದ್ರು ಸಹ ಬರ್ತಾರೆ, ವಿಸಿಟ್ ಕೊಡ್ತಾರೆ. ನೀವು ಭೇಟಿಯಾಗಿದ್ದಾರೆ ಶಾಸಕರನ್ನ? ಹೌದು, ಮೊನ್ನೆ ಯೂನಿಯನ್ ಕರೀಲಿಕ್ಕೆ ಹೋಗುವ ನಾನು ಭೇಟಿಯಾಗಿದ್ದೇನೆ. ಇಲ್ಲಿ ಎಲ್ಲ ಬರುವಾಗ ಮಾತಾಡಿ ಹೋಗ್ತಾರೆ. ಇಲ್ಲಿ ನಿಮ್ಮ ಆಟೋ ಚಾಲಕರ ಸಂಘಕ್ಕೆಲ್ಲ ಹೇಗೆ ಹೆಲ್ಪ್ ಮಾಡ್ತಾರೆ? ಭೇಟಿಯಾಗಿದ್ದಾರೆ? ನಿಯೋಗ ಅದೇ ನಾವು ಮೊನ್ನೆ ಮೂಡುಬಿದ್ರೆ ಹೋಗಿ ಅವರಿಗೆ ನಮ್ಮದು ಇದು ಯೂನಿಯನ್ದು ನಾಡಿದ್ದು ಉದ್ಘಾಟನಾ ಸಮಾರಂಭ ಉಂಟು, ಅದಕ್ಕೆ ಕರೆಯುವಾಗ ನಾನು ಬರ್ತೇನೆ ಅಂತ ಹೇಳಿದ್ದಾರೆ 24ಕ್ಕೆ. ಹೌದು. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಏನು ಚರ್ಚೆ ಆಗ್ತಾ ಇದೆ ಸರ್? ಯಾರು ಗೆಲ್ಬೋದು? ಮತ್ತೆ ಅದು BJP ಬರ್ತದೆ. ಹೌದು ಹೌದು. ಉಮ್ಮನಕೋಟೆ ನಿಂತರೆ ಅವರು ಬರ್ತಾರೆ, ಖಂಡಿತ ಬರ್ತಾರೆ, ಗೆಲ್ತಾರೆ. ಓಕೆ, ಥ್ಯಾಂಕ್ ಯು. ಹಾಂ, ಆನಂದ್ ಅಂತ. ತಮ್ಮ ಊರು? ನಿಡ್ಡೋಡಿ ಇದೆ. ಇಲ್ಲೆಲ್ಲ ರಸ್ತೆ ಅವೆಲ್ಲ ಚೆನ್ನಾಗಿದೆಯಾ? ಇಲ್ಲಿದ್ದು ರಸ್ತೆ ಎಲ್ಲ ಒಳ್ಳೆದುಂಟು. ಓಕೆ. ನಿಮ್ಮ ಊರಿನ ಬಗ್ಗೆ ಅಭಿಪ್ರಾಯ ಹೇಗೆ? ಚೆನ್ನಾಗಿದೆ ಜನರದ್ದು? ಹಾಂ, ಒಳ್ಳೆದುಂಟು ಅಭಿಪ್ರಾಯ. ಇತ್ತು ಇಷ್ಟರ ತನಕ ಏನಿಲ್ಲ.
ಕೆಲಸ ಹೋದ ಸಲ ನಮ್ಮದೇ ಸರ್ಕಾರ ಇರುವಾಗ BJP ಸರ್ಕಾರ ಇರುವಾಗ ಒಳ್ಳೆ ಅನುದಾನ ಎಲ್ಲ ಬರ್ತಿತ್ತು. ಈಗ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಅನುದಾನದ ಸ್ವಲ್ಪ ಇದು ಇರುವಾಗ ಸ್ವಲ್ಪ ಕಮ್ಮಿ ಬರ್ತಾ ಉಂಟು. ಹಾಗಾಗಿ ರೋಡಿದ್ದು ಎಲ್ಲ ಕೆಲಸ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಆದರೂ ನಮಗೆ ಯಾವುದಾದ್ರೂ ಒಂದು ಯಾವುದೇ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಕಾಂಟ್ಯಾಕ್ಟ್ ಮಾಡಿದರೆ ಅವರಿಂದ ಸಂಪೂರ್ಣವಾಗಿ ಬೆಂಬಲ ಇದೆ ಸಹ. ಗ್ಯಾರಂಟಿ ಸಿಗುವವರೆಗೆ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ಗ್ಯಾರಂಟಿ ಕೊಟ್ಟು ಏನಾಗಿದೆ ಗೊತ್ತಿಲ್ಲ. ಈಗ ಸಿಕ್ಕಿದೆ ಅಂತ ಹೇಳ್ತಾರೆ, ಸಿಗಲಿಲ್ಲ ಅಂತ ಹೇಳ್ತಾರೆ. ವರ್ಕೌಟ್ ಆಗುತ್ತೆ ಅದು ಕರಾವಳಿ ಭಾಗದಲ್ಲಿ? ನಾವು ಆ ಗ್ಯಾರಂಟಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಅದರ ಮೇಲೆ ಡಿಪೆಂಡೂ ಇಲ್ಲ. ನಾವು ದುಡಿತೇವೆ, ನಾವು ಸಂಪಾದನೆ ಮಾಡ್ತೇವೆ. ಯಾವುದೇ ಕಾರ್ಯಕ್ರಮ ಅಥವಾ ಅಲ್ಲದೆ ಯಾವುದೇ ಒಂದು ನಮಗೆ ಸಮಸ್ಯೆ ಇದ್ದರೆ ಅದಕ್ಕೊಂದು ಸ್ಪಂದನೆ ಉಂಟು ಅವನ ಹತ್ರ. ಅವ್ರ ವ್ಯಕ್ತಿತ್ವದ ಬಗ್ಗೆ, ಅದರ ನಡವಳಿಕೆ ಬಗ್ಗೆ ಜನ ಏನು ಮಾತಾಡ್ಕೋತಾರೆ? ಎಲ್ಲ ಕಡೆಯಲ್ಲೂ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಯಾರು ಏನು ಮಾತಾಡಿದ್ರು ಎಲ್ಲ ಸ್ಪಂದನೆ ಕೊಡ್ತಾರೆ, ತೊಂದರೆ ಇಲ್ಲ. ಉಮಾನಾಥ್ ಕೋಟ್ಯಾನ್. ಉಮಾನಾಥ್ ಕೋಟ್ಯಾನ್ ಅವರು. ನಾನು ಒಂದಿಷ್ಟು ನಿಮ್ಮ ಊರಲ್ಲಿ ಮಾತಾಡಿಸ್ತಾ ಇದ್ದೆ. ನೀವು ಹೇಳ್ತಾ ಇದ್ರಿ BJP, ಕಾಂಗ್ರೆಸ್, JDS ಯಾವುದೂ ಅಲ್ಲ, ಅಭಿವೃದ್ಧಿ ಮಾಡ್ಬೇಕಂತ. ಹೌದು, ಎಲ್ಲ ಪಕ್ಷದವರು ಯಾರು ಸೇರಿ ಆದರೂ ಅಭಿವೃದ್ಧಿ ಆಗಬೇಕು. ಇಲ್ಲಿ ಹೇಳ್ತಾ ಇದ್ರು ಒಂದಿಷ್ಟು ದಿನ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ BJP ಶಾಸಕರಿದ್ದಾರೆ ಕರಾವಳಿಯಲ್ಲಿ, ಅಭಿವೃದ್ಧಿ ಆಗ್ತಿಲ್ಲ, ಗ್ಯಾರಂಟಿ ಕೊಟ್ಟಿದೀವಿ ಅಂತಾರೆ. ಗ್ಯಾರಂಟಿ ಕೊಟ್ಟಿದೆ ಅವರಿಗೆ. ಗ್ಯಾರಂಟಿ ಈಗ ಇಲ್ಲಲ್ಲ, ಗ್ಯಾರಂಟಿ ಬರುವವರು ಬರ್ತಾರೆ. ಕೆಲವರಿಗೆ ಗ್ಯಾರಂಟಿ ಸಿಗೋದಿಲ್ಲ. ಅದು ಸಹ ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಅವರಿಗೆ ಇದಿಲ್ಲ, ಸವಲತ್ತು ಅವರಿಗೆ ಬೇಕು. ಕೋಟ್ಯಾನವರು ಒಳ್ಳೆಯದಿದ್ದಾರೆ. ಹಾಂ, ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಗೆಲ್ತಾರ ಸರ್? ಮತ್ತೆ ಮುಂದಿನ ಚುನಾವಣೆ ನೋಡ್ಬೇಕು, ಯಾರು ಅವ್ರು ನಿಲ್ಲಿಸ್ತಾರ, ಬೇರೆ ಸಹ ಕ್ಯಾಂಡಿಡೇಟ್ ಆಗ್ತಾರಾ. ಹಾಗೆ ಒಲವು ಯಾರ ಕಡೆ ಇದೆ ಅಂತ ಒಲವು ನೋಡಬೇಕು. ಇನ್ನೊಂದು ಇದಲ್ಲ, 2 ವರ್ಷ ಆವಾಗ BJP ಇದೆ, ಕಾಂಗ್ರೆಸ್ ಆದರೆ ಕಾಂಗ್ರೆಸ್, JDS ಹಾಗೆ ಟರ್ನ್ ಆದ ಮೇಲೆ ಹಂಗೆ. ಹಾಂ, ಜನರ ಅಭಿಪ್ರಾಯವೇ ಅಂತಿಮ. ಇವರು ಪರ್ಸನಲ್ ವೈಯಕ್ತಿಕ ವ್ಯಕ್ತಿತ್ವ ಹೇಗೆ? ವೈಯಕ್ತಿಕ ವ್ಯಕ್ತಿತ್ವ ಏನೂ ಇಲ್ಲ, ತೊಂದರೆ ಇಲ್ಲ. ಜನಕ್ಕೆ ಸಿಗ್ತಾರೆ. ಹೋದ್ರೆ ಅವರು ಆಫೀಸಲ್ಲಿ ಸಿಗ್ತಾರೆ, ಹೋಗುವಾಗ ಕಾರು ನಿಲ್ಲಿಸ್ತಾರೆ, ಕಾರು ಸಹ ನಿಲ್ಲಿಸ್ತಾರೆ. ನಿಮ್ಮ ಶಾಪ್ ಕಡೆ ಎಲ್ಲ ಬಂದಿದ್ರಾ? ಹಾಂ, ಹೌದೌದು ಬಂದಿದೆ. ನಿಮ್ಮ ಊರ ಕಡೆ ಎಲ್ಲ ಬಂದಿರ್ತಾರಾ? ಹೌದೌದು. ನಾಳೆ ಇಲ್ಲಿ 24ಕ್ಕೆ ಇದು ಉಂಟು, ರಿಕ್ಷಾ ಇನ್ನೊಂದು ಉದ್ಘಾಟನೆ ಉಂಟು, ಆ ದಿವಸ ಬರ್ತಾರೆ ಅವರು. ಅವ್ರ ಬಗ್ಗೆ ಹೇಗಿದೆ ಜನಗಳ ಅಭಿಪ್ರಾಯ? ಅಭಿಪ್ರಾಯ ಒಳ್ಳೆಯದಿದೆ. ಹಾಂ, ಒಳ್ಳೆ ಜನ ಅಂತೀವಿ. ನಮ್ಮ ಉಮಾನಾಥ್ ಕೋಟ್ಯಾನ್ರವರು. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ಅವರ ಕೆಲಸ ಹೇಳ್ಬೇಕಂತೆಲ್ಲ, ನಾವು ಹೇಳಿದ ಕೂಡಲೇ ಒಂದು ಕೆಲಸ ಎಲ್ಲ ಒಳ್ಳೇದು ಮಾಡಿಕೊಡ್ತಾರೆ. ಹೌದೌದು. ತಮ್ಮ ಊರು ಯಾವುದು ಅಂತ? ತಮ್ಮದು ಇಲ್ಲಿ ಪಕ್ಷಿಗೆರೆ ಪಂಜ ಅಂತ. ಅಲ್ಲಿ ಹೇಗಿದೆ ಎಲ್ಲ ಅಭಿಪ್ರಾಯ ಕ್ಷೇತ್ರದ ಶಾಸಕರು? ಎಲ್ಲ ಒಳ್ಳೇದುಂಟು. ಅಲ್ಲಿ ಮಾರ್ಗ ಎಲ್ಲ ಹೋಗಿತ್ತು, ಅದನ್ನೆಲ್ಲ ಅವರು ತಕ್ಷಣ ಎಲ್ಲ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನೆರೆ ಎಲ್ಲ ಬರ್ತದಲ್ಲ, ಅಲ್ಲಿ ಕೂಡ ಬಂದು ಒಳ್ಳೆ ಇದು ಮಾಡ್ತಾರೆ, ವೀಕ್ಷಣೆ ಮಾಡ್ತಿದ್ದಾರೆ. ಹೌದೌದು. ಬಂದಿರ್ತಾರೆ ನಿಮ್ಮ ಊರಿಗೆಲ್ಲ? ಹಾಂ, ಬಂದಿರ್ತಾರೆ. ಜನ ಅಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಹಾಂ, ಎಲ್ಲರೂ ಮಿಸ್ತಾರೆ ಅವರನ್ನು. ಕೋಟ್ಯಾನರವ್ರದ್ದು ಅಂದರೆ ನೇರ ಅಂದರೆ ಯಾರಿಗೊಂದು ಅಂದರೆ ಒಂದು ಕೆಲಸ ಹೇಳಿದರೆ ಅವರಲ್ಲಿ ಆಗೋದಾದರೆ ತಕ್ಷಣ ಆಗ್ತದೆ ಅಂತ ಹೇಳ್ತಾರೆ. ಭೇಟಿಯಾಗಿದ್ದರೆ ತಾವು ಶಾಸಕರನ್ನ? ಅವ್ರು ಬರ್ತಾ ಇರ್ತಾರಲ್ಲ ನಮ್ಮಲ್ಲಿ, ಅಂದರೆ ನಮ್ಮಲ್ಲಿ ಗಡಿ ಇದು ನೆರೆ ಬರ್ತಾ ಇರ್ತದೆ, ಅವಾಗೆಲ್ಲ ಬಂದು ಇದು ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಅವರೇ ಗೆಲ್ತಾರ? ಮತ್ತೆ ಗೆಲ್ಲಬೇಕಂತ ನಾವು. ನಿಮಗೆ ಅವರೇ ಗೆಲ್ಲಬೇಕು? ಹಾಂ. ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಕ್ಷೇತ್ರದಾದ್ಯಂತ? ಖಂಡಿತವಾಗಿ ಜನರು ಮೆಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಮುಲ್ಕಿ ಹೊಸ ತಾಲೂಕಾಗಿ ಈಗ ತಾಲೂಕು ಪಂಚಾಯತಿನ ಉದ್ಘಾಟನೆ ಆಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಅನುದಾನದ ಕೊರತೆಯಿಂದ ಕೆಲವೊಂದು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಈಗ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರಗಳಲ್ಲಿ ಉಮಾನಾಥ್ ಕೋಟ್ಯಾನವರು ಜನ ಮೆಚ್ಚುವಂಥ ಕೆಲಸಗಳನ್ನು ಮತ್ತು ಜನಸಾಮಾನ್ಯರಿಗೆ ಸಿಗುವಂತಹ ಒಂದು MLA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಮ್ಮೂರು ಯಾವುದು ಸರ್? ನಂದು ಮೂಲತಃ ಗುಲ್ಬರ್ಗ ಜಿಲ್ಲೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೇವೆ. ವೋಟಿಂಗ್ ಎಲ್ಲ ನಿಮ್ಮದು ಇಲ್ಲೇ ಇದೆ. ವೋಟ್ಸ್ ಎಲ್ಲ ಇಲ್ಲೇ ಆಗ್ತದೆ? ಎಲ್ಲ ಕೂಡ ಇಲ್ಲೇ ಇದೆ. ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದಲ್ಲಿ ವೋಟ್ ಇದೆ ಮತ್ತು ಮುಲ್ಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ನಾವು ಬರ್ತೇವೆ. ಓಕೆ ಸರ್, ತಮ್ಮ ಕಿನಿಗೋಳಿ ಭಾಗದಲ್ಲಿ ಹೇಗಿದೆ ಎಲ್ಲ ರಸ್ತೆಗಳು, ಚರಂಡಿ, ಕುಡಿಯುವ ನೀರು? ಕಿನಿಗೋಳು ಭಾಗದಲ್ಲಿ ಕೂಡ ಮೂಲಭೂತ ಸೌಕರ್ಯ ಅನುಕೂಲ ಆಗಿದೆ. ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಕೆಲವೊಂದು ಈ ಸಂಚಾರದ ಒಂದು ವ್ಯವಸ್ಥೆಗಳು ಒಂದು ಸರಿಪಡಿಸಿದರೆ ಉತ್ತಮವಾದಂಥ ಒಂದು ಜನರಿಗೆ ಸೇವೆ ನೀಡ್ಬೋದು ಅನ್ನತಕ್ಕಂಥ ಮಾತನ್ನು ಖಂಡಿತವಾಗಿ ಬರ್ತಾರೆ. ಪ್ರತಿ ವಾರದಲ್ಲಿ ಒಂದು ದಿನ ಇವತ್ತು ಮುಲ್ಕಿ ಭಾಗದಕ್ಕೆ ಕಿನಿಗೋಳಿ ಪಟ್ಟಣ ಪಂಚಾಯತ್ ಮತ್ತು ಮುಲ್ಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ತಾಲೂಕು ಆಫೀಸಿಗೆ ಬರ್ತಾರೆ. ಬಂದು ಜನರ ಸೇವೆಗಳನ್ನು ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ.
ಸಮಸ್ಯೆ ಕೇಳೋದು ಒಂದು ಅಂದರೆ ಅವ್ರು ಕೆಲಸ ಮಾಡಿ ಕೊಡೋದು ಸೆಕೆಂಡರಿ. ಮೊದಲು ಅವ್ರ ಸಮಸ್ಯೆಗಳನ್ನ ತಾಳ್ಮೆಯಿಂದ ಆಲಿಸ್ಬೇಕು. ಆ ತಾಳ್ಮೆ ಇದೆಯಾ ಶಾಸಕರಿಗೆ? ಖಂಡಿತ ಇದೆ ಸರ್. ಈಗ ಎಲ್ಲಿ ನಾವು ಇಡೀ ಕ್ಷೇತ್ರದಲ್ಲಿ ಹೋದಾಗ ಉಮನಾಥ್ ಕೋಟೆ ಶಾಸಕರ ಬಗ್ಗೆ ಮಾತನ್ನು ಕೇಳಿದಾಗ ತಾಳ್ಮೆಯಿಂದ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರೆ. ಅದನ್ನು ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಆಗಲಿ ಅವರಿಗೆ ಸೂಚನೆಯನ್ನು ನೀಡಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಸೊ ತಮ್ಮ ಏರಿಯಾ ಸುತ್ತಮುತ್ತ ತಮ್ಮ ಊರಿನಲ್ಲಿ ಇಡೀ ಕ್ಷೇತ್ರದಲ್ಲಿ ಏನು ಮಾತಾಡ್ಕೋತಾರೆ ಅವ್ರ ಬಗ್ಗೆ ಆಪ್ತಿರಕೊಂಡು? ಖಂಡಿತವಾಗಿಯೂ ಮೊದಲನೇ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ BJP ಸರ್ಕಾರ ಇರೋ ಸಂದರ್ಭದಲ್ಲಿ ಅನುದಾನ ಹೆಚ್ಚು ಹರಿದು ಬರ್ತಿತ್ತು. ಈಗ ಅದೇ 3 ವರ್ಷದ ಕಾಲದ ಅವಧಿಯಲ್ಲಿ ಅನುದಾನದ ಕೊರತೆಯಿಂದ ಇವತ್ತು ಅಭಿವೃದ್ಧಿಯನ್ನು ಕುಂಠಿತ ಆಗಿದೆ ಅನ್ನತಕ್ಕಂಥ ಜನರು ಮಾತಾಡ್ತಾ ಇದ್ದಾರೆ. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಒಂದು ಲೆಕ್ಕದಲ್ಲಿ ಆದರೆ ಅಭಿವೃದ್ಧಿ ಗ್ಯಾರಂಟಿ ಲೆಕ್ಕದಲ್ಲಿ ಇಟ್ಕೊಂಡು ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅನ್ನತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಸೂಚನೆ ಆಗ್ತಿದೆ. ಹಾಗೆ ಕೂಡ ಮೂಡಬಿದ್ರೆ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೂಡ ಅನುದಾನದ ಕೊರತೆಯಿಂದ ಇವತ್ತು ಕುಂಠಿತ ಆಗಿರ್ತಕ್ಕಂಥ ವಿಚಾರಗಳನ್ನು ಜನ ಮಾತಾಡ್ತಾ ಇದ್ದಾರೆ. ಫ್ರೀ ಕಾನ್ಸೆಪ್ಟ್ ಬೇಕಾ ಸರ್? ಖಂಡಿತವಾಗಿಯೂ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆನಂತರ ಫ್ರೀ ಕಾನ್ಸೆಪ್ಟ್ ಮಾಡಿದರೆ ಒಳ್ಳೆಯದು. ಜನರಿಗೆ ಮೊದಲು ಮೂಲಭೂತ ಸೌಕರ್ಯ ಅವಶ್ಯಕತೆ, ಅದನ್ನು ನೀಡಿ ಮತ್ತು ಜನರಿಗೆ ಫ್ರೀ ಕಾನ್ಸೆಪ್ಟ್ ಕೊಟ್ಟರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಿದೆ. ಚುನಾವಣೆಯಲ್ಲಿ ಉಮನಾಥ್ ಕೋಟೆ ಗೆಲ್ತಾರೆ ಮತ್ತೆ? ಖಂಡಿತವಾಗೂ ಜಯಬೇರಿ ಮಾಡ್ತಾರೆ. ಮೂಡಬಿದ್ರೆ ಕ್ಷೇತ್ರದ ಜನರ ಆಶೀರ್ವಾದ ಇದೆ. ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಖಂಡಿತವಾಗಿ ಜಯಬೇರಿ ಆಗ್ತದೆ ಅನ್ನತಕ್ಕಂಥ ಒಂದು ಹ್ಯಾಟ್ರಿಕ್ ವಿನ್ ಆಗ್ತಾರೆ. ಖಂಡಿತವಾಗಿ ಆಗ್ತಾರೆ ಸರ್. ತಾವೇನು ಹೇಳ್ತೀರಿ ಬ್ರದರ್? ಯೂತ್ಸ್ ಆಗಿ ಎಲ್ಲ ಹೇಗೆ ಹೆಲ್ಪ್ ಮಾಡ್ತಾರೆ? ಯೂತ್ಸ್ಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲದಕ್ಕೂ ಸ್ಪಂದನೆ ಮಾಡ್ತಾರೆ. ಓಕೆ, ಭೇಟಿಯಾಗಿದ್ದಾರೆ ಶಾಸಕರನ್ನ? ಇಲ್ಲ, ಭೇಟಿ ಆಗಲಿಲ್ಲ. ಬಟ್ ಕೇಳಿದ್ದೇನೆ ಎಲ್ಲರ ಹತ್ರ. ನಾವು 3ನೇ ವರ್ಷ 3rd ಟೈಮ್ ಇದು ವೋಟ್ ಮಾಡೋದು. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲ ಅವ್ರ ಬಗ್ಗೆ ಹೇಗೆ ಚರ್ಚೆ ಆಗ್ತಾ ಇರುತ್ತೆ? ಒಳ್ಳೆಯದು. ನಮ್ಮ ಮಂಗಳೂರು ಕಡೆ ಈಗ ಮೂಡುಬಿದ್ರೆ ಮುಲ್ಕಿ ಇದರಲ್ಲಿ ಏನಿದೆ, BJP ಒಳ್ಳೆ ಸ್ಟ್ರಾಂಗ್ ಇದೆ. ಉಮನಾಥ್ ಕೋಟೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ಏನೆಲ್ಲ ಮಾಡಿದ್ದಾರೆ? ಅದೆಲ್ಲ ರೋಡ್ ಎಲ್ಲ ಮಾಡಿದ್ದಾರೆ, ಎಲ್ಲ ಕಾಮಗಾರಿಕೆ ಎಲ್ಲ ಮಾಡಿದ್ದಾರೆ. ಯಾವುದು ತಮ್ಮೂರು? ನಮ್ಮದು ಉಳೆಪಾಡಿ ಕಿನ್ನಿಗೋಳಿ, ಮೂಡುಬಿದ್ರೆ ಕ್ಷೇತ್ರ. ಹಾಂ, ಬಂದಿರ್ತಾರ ತಮ್ಮ ಭಾಗಕ್ಕೆ ಶಾಸಕರು? ಬಂದು ಹೋಗ್ತಾರೆ. ತಾವೆಲ್ಲ ಭೇಟಿಯಾಗಿದ್ದೀರಾ? ತಾವು ಭೇಟಿ ಹಾಕಿದ್ದಾರೆ. ಜನಕ್ಕೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ತೊಂದರೆ ಇಲ್ಲ. ಈಗ ಎಲ್ಲಿ ಬಂದು ಏನಾದರೂ ಕಷ್ಟ ಇದ್ದರೆ ಹೆಲ್ಪ್ ಮಾಡ್ತಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಜನರ ಮಾತುಗಳನ್ನು. ಉಮಾನಾಥ್ ಕೋಟ್ಯಾನವರು ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ. 2018ರಲ್ಲಿ 2023ರಲ್ಲಿ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಆದರೆ 2ನೇ ಅವಧಿಯಲ್ಲಿ ಅವರ ನಿರೀಕ್ಷೆಗಿಂತ ಹೆಚ್ಚಿನ ಕೆಲಸವನ್ನು ಮಾಡಲಾಗ್ತಾ ಇಲ್ಲ. ಆದರೂ ಕೂಡ ತಮ್ಮ ಶ್ರಮವನ್ನು ಮೀರಿ, ತಮ್ಮ ಪರಿಶ್ರಮವನ್ನು ಹಾಕಿ ಕ್ಷೇತ್ರಕ್ಕೆ 10 ಯೋಜನೆಗಳನ್ನ ತಂದಿದ್ದಾರೆ. ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಇಲ್ಲಿ BJPಯ ಕೋಟೆಯನ್ನು ಕಟ್ಟಿದ್ದಾರೆ ಉಮಾನಾಥ್ ಕೋಟ್ಯಾನವರು ಎನ್ನುವಂಥ ಮಾತುಗಳನ್ನ ಕೂಡ ಮತ್ತೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ ರುದ್ರಾಪುರ್ಮಠ್, ವಿಶ್ವವಾಣಿ ಟಿವಿ, ಮೂಡಬಿದ್ರೆ.